ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೇನೆ. ನಾನು ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ, ತಮ್ನೇಲ್ನಲ್ಲಿ ನೀವೆಲ್ಲರೂ ನೋಡಿರ್ತೀರಾ. ಇನ್ಫೋಸಿಸ್ ಕ್ಯಾಂಪಸ್ ಬೆಂಗಳೂರು ಆ ಟೂರನ್ನು ನಾನು ಮಾಡ್ತಾ ಇದ್ದೇನೆ. ಹಾಗೆಯೇ ನನ್ನ ಒಂದು ಅನುಭವವನ್ನು ಹಾಗೆ ನಾನು ಯಾವ ರೋಲ್ನಲ್ಲಿ ಕೆಲಸವನ್ನು ಮಾಡ್ತಿದ್ದೀನಿ, ಪ್ರತಿಯೊಂದು ವಿಷಯವನ್ನು ನನ್ನ ಎಕ್ಸ್ಪೀರಿಯನ್ಸ್ನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೇನೆ. ಬನ್ನಿ, ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನನ್ನ ದಿನಚರಿ ಹೇಗೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರೆ, ನಾನು ಮಾರ್ನಿಂಗ್ ಬೆಳಗ್ಗೆ 7 ಗಂಟೆಗೆ ನನ್ನ ಆಫೀಸ್ ಪಯಣವನ್ನು ಸ್ಟಾರ್ಟ್ ಮಾಡ್ತೇನೆ. ಮೆಟ್ರೋದಲ್ಲಿ ನಾನು ಹೋಗಬೇಕು ಅಂತ ಹೇಳಿದರೆ 2 ರೂಟ್ಗಳು ಇದ್ದಾವೆ. ನನ್ನ ಆಫೀಸ್ಗೆ ರೀಚ್ ಆಗಬೇಕು ಅಂತ ಹೇಳಿದರೆ, ಒಂದು ಮೆಜೆಸ್ಟಿಕ್ಕಿಗೆ ಬರಬೇಕು, ಮೆಜೆಸ್ಟಿಕ್ಕಿಂದ ಮತ್ತೆ RV ಮೆಟ್ರೋ ಸ್ಟೇಷನ್ಗೆ ಹೋಗಬೇಕು, ಅಂದರೆ ರಾಷ್ಟ್ರೀಯ ವಿದ್ಯಾಲಯ ಮೆಟ್ರೋ ಸ್ಟೇಷನ್ಗೆ ಹೋಗಬೇಕು. ಅಲ್ಲಿಂದ ಮತ್ತೆ ಡೆಲ್ಟಾ ಎಲೆಕ್ಟ್ರಾನಿಕ್ಸ್ ಆ ಮೆಟ್ರೋಗೆ ಮತ್ತೆ ನಾನು ಎಲ್ಲೋ ಲೈನ್ಗೆ ಹೋಗಬೇಕು. 3 ಮೆಟ್ರೋಗಳನ್ನು ನಾನು ಚೇಂಜ್ ಮಾಡಬೇಕಾಗತ್ತೆ. ಅದು ಒಂದು ದಾರಿ ಆಗುತ್ತೆ. ಇನ್ನೊಂದು, ನಾನು ಬಸ್ ಕೂಡ ಯೂಸ್ ಮಾಡ್ಕೋತೇನೆ. ಒಂದೊಂದು ಸಲ ಸಿಲ್ಕ್ ಬೋರ್ಡ್ಗೆ ಹೋಗ್ತೇನೆ. ಸಿಲ್ಕ್ ಬೋರ್ಡಿಂದ ಮತ್ತೆ ಮೆಟ್ರೋವನ್ನು ನಾನು ಪ್ರಿಫರ್ ಮಾಡ್ತೇನೆ. ಮೆಟ್ರೋವನ್ನು ಪ್ರಿಫರ್ ಮಾಡ್ತೇನೆ. ಏನಕ್ಕೆ ಅಂತ ಹೇಳಿದರೆ, ಸಿಲ್ಕ್ ಬೋರ್ಡ್ನಿಂದ ಇನ್ಫೋಸಿಸ್ ಫೌಂಡೇಶನ್ ಅಂತ ಹೇಳಿದರೆ ಮೆಟ್ರೋ ಸ್ಟೇಷನ್ಗೆ ಕೇವಲ 15 ನಿಮಿಷ. ಅದಕ್ಕೋಸ್ಕರನೇ ನಾನು ಸಿಲ್ಕ್ ಬೋರ್ಡ್ನಿಂದ ಮೆಟ್ರೋದಲ್ಲೇ ಪ್ರಯಾಣಿಸ್ತೇನೆ. ನನ್ನ ಆಫೀಸ್ನ ರೀಚ್ ಆದ ಇವಾಗ ಮೆಟ್ರೋನ ಇಳಿದು ನಾನು ಇಲ್ಲಿ ವಾಕ್ ಮಾಡಬೇಕಾಗತ್ತೆ. ಒಂದು 3 ರಿಂದ 5 ನಿಮಿಷ ಸಮಯವನ್ನು ತೆಗೆದುಕೊಳ್ಳುತ್ತೆ. ನೀವು ಮೆಟ್ರೋ ಸ್ಟೇಷನಿಂದ ಇಳಿದು ಸಪ್ರೇಟ್ ಆಗಿದೆ ಇನ್ಫೋಸಿಸ್ ಫೌಂಡೇಶನ್ ಒಳಗಡೆ ಬರಬೇಕು ಅಂತ ಹೇಳಿದ್ರೇ, ಇನ್ಫೋಸಿಸ್ IT ಕಂಪ್ನಿ ಒಳಗಡೆ ನೀವು ಎಂಟರ್ ಆಗಬೇಕು ಅಂತ ಹೇಳಿದರೆ, ನೀವು ಇಲ್ಲಿ ನೋಡ್ತಿರಬಹುದು, ನಾನು ಆಲ್ರೆಡಿ ಇವಾಗ ಇಲ್ಲಿ ರೀಚ್ ಆದೆ. ಇಲ್ಲಿ ಕೂಡ ನಾವು ಕಾರ್ಡನ್ನು ಸ್ವೈಪ್ ಮಾಡಬೇಕಾಗತ್ತೆ ಒಳಗಡೆ ಎಂಟ್ರಿ ಕೊಡೋದಕ್ಕೆ. ಇದು ನಮಗೆ ಮೆಟ್ರೋದಿಂದ ಯಾರೆಲ್ಲ ಪ್ರಯಾಣಿಸ್ತಾರೆ ಅವರಿಗೆ ಇರುವಂತಹ ಒಂದು ಎಂಟ್ರಿ ಗೇಟ್ ಅಂತಲೇ ಹೇಳಬಹುದು. ಎಲ್ಲರೂ ಕೂಡ ಇಲ್ಲಿ ಸ್ವೈಪ್ ಮಾಡಿಕೊಂಡು ಒಳಗಡೆ ಹೋಗಬೇಕಾಗತ್ತೆ. ನಾನು ಕೂಡ ಇವಾಗ ಒಳಗಡೆ ಹೋಗ್ತಾ ಇದ್ದೇನೆ. ನೀವೆಲ್ಲರೂ ನೋಡ್ತಿರಬಹುದು, ಇದು ಇನ್ಫೋಸಿಸ್ ಮೆಟ್ರೋ ಪ್ಲಾಜಾ ಅಂತ ಹೇಳಿ. ಇಲ್ಲಿ ಮೆಟ್ರೋಗೆ ಹೋಗಬೇಕು ಅಂತ ಹೇಳಿದರೆ, ಅಥವಾ ಆಫೀಸಿಂದ ಹೊರಗಡೆ ಹೋಗಬೇಕು ಅಂತ ಹೇಳಿದರೆ, ಆಫೀಸ್ ಒಳಗಡೆ ಹೋಗಬೇಕು ಅಂತ ಹೇಳಿದರೆ ಇದೊಂದು ದಾರಿ. ಈ ಒಂದು ಇನ್ಫೋಸಿಸ್ ಮೆಟ್ರೋ ಪ್ಲಾಜಾದಿಂದನೇ ಎಂಟರ್ ಕೂಡ ಹಾಗೆಯೇ ಎಕ್ಸಿಟ್ ಕೂಡ ಎಲ್ಲ ಎಂಪ್ಲಾಯೀಸ್ಗಳಿಗೆ ಹಾಗೆ ವರ್ಕರ್ಸ್ಗಳಿಗೆ ಇಲ್ಲಿ ಇದನ್ನು ತುಂಬ ಜನ ಉಪಯೋಗಿಸ್ಕೊಳ್ತಿದ್ದಾರೆ. ಎಲ್ಲೂ ಮೆಟ್ರೋ ಲೈನ್ ಓಪನ್ ಆದಾಗಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಯಾರಿಗೆಲ್ಲ ಮೆಟ್ರೋದಲ್ಲಿ ಹತ್ತಿರ ಆಗುತ್ತೆ, ಮೆಟ್ರೋ ಪ್ರಯಾಣ ಈಸಿ ಅನಿಸುತ್ತೆ, ಅವರೆಲ್ಲ ಇದನ್ನು ಪ್ರಿಫರ್ ಮಾಡ್ತಿದ್ದಾರೆ. ಇನ್ಫೋಸಿಸ್ನಲ್ಲಿ ಕ್ಯಾಂಪಸ್ ಬಸ್ ಮತ್ತು ಈವನ್ ಕ್ಯಾಬ್ಗಳ ಸೌಲಭ್ಯ ಕೂಡ ಇದೆ. ನಾನು 2022-2023ರಲ್ಲಿ ಈವನ್ 2024ರಲ್ಲೂ ಕೂಡ ಬಸ್ಸನ್ನೇ ಯೂಸ್ ಮಾಡಿದೆ, ಇನ್ಫೋಸಿಸ್ ಬಸ್ನೇ ಯೂಸ್ ಮಾಡಿದೆ. ಬಟ್ ಯಾವಾಗ ಇದು ಮೆಟ್ರೋ ಲೈನ್ ಓಪನ್ ಆಯ್ತಲ್ಲ, ಅವಾಗಿಂದ ಇದನ್ನು ಯೂಸ್ ಮಾಡ್ತಿದ್ದೀನಿ. ಏನಕ್ಕೆ ಅಂತ ಹೇಳಿದರೆ, ಮೆಟ್ರೋ ನನಗೆ ಹೋಗೋದಕ್ಕೆ ಬರೋದಕ್ಕೆ ಈಸಿ ಆಗುತ್ತೆ. ಈವನ್ ನನಗೆ ಟೈಮ್ ಕೂಡ ಸೇವ್ ಆಗುತ್ತೆ. ನನ್ನ ಮನೆಗೆ ಬೇಗನೆ ರೀಚ್ ಆಗಬಹುದು. ಈವನ್ ಮೆಟ್ರೋದಲ್ಲಿ ಬಂದರೆ ಸುಸ್ತು ಕೂಡ ಆಗಲ್ಲ. ಈವನ್ ಆರಾಮಾಗಿ ಕೆಲಸವನ್ನು ಮಾಡಬಹುದು. ಬಸ್ಸಲ್ಲಿ ಬಂದರೆ ಏನಾಗುತ್ತೆ ಅಂತ ಹೇಳಿದರೆ, ಟ್ರಾಫಿಕ್ಕಲ್ಲೇ ಬೆಂಗಳೂರು ಟ್ರಾಫಿಕ್ ಆಲ್ರೆಡಿ ಗೊತ್ತಿರುತ್ತೆ ಅಲ್ವಾ. ಬೆಂಗಳೂರು ಟ್ರಾಫಿಕ್ಕಿಂದ ನಮಗೆ ಬಸ್ಸಲ್ಲಿ ತಲೆನೋವು, ಅದು ಸಾಕಷ್ಟು ಕಿರಿಕಿರಿ ಅನುಭವಿಸ್ಬಿಟ್ಟಿರ್ತೀವಿ. ಅದಕ್ಕೋಸ್ಕರ ಕೆಲಸದಲ್ಲಿ ನಮಗೆ ಇಂಟ್ರೆಸ್ಟ್ ಕೂಡ ಕೊಡೋದಕ್ಕಾಗಲ್ಲ, ಈವನ್ ಸುಸ್ತು ಕೂಡ ಆಗಿರ್ತೀವಿ. ಅದಕ್ಕೋಸ್ಕರನೇ ಮೆಟ್ರೋ ಈಸ್ ಒನ್ ಆಫ್ ದಿ ಬೆಸ್ಟ್ ಆಪ್ಷನ್ ಫಾರ್ ಟ್ರಾವೆಲಿಂಗ್. ನಾವು ಆಲ್ರೆಡಿ ಇನ್ಫೋಸಿಸ್ ಕ್ಯಾಂಪಸ್ ಒಳಗಡೆ ಎಂಟರ್ನ ಆಗಿದ್ದೀವಿ. ನೀವು ನೋಡ್ತಿರಬಹುದು, ಇಲ್ಲಿ ಒಂದು ಪಿರಮಿಡ್ ಬಿಲ್ಡಿಂಗ್ ಕಾಣಿಸ್ತದೆ. ಇದನ್ನು ನೋಡಿದ ತಕ್ಷಣವೇ ಎಲ್ರಿಗೂ ಗೊತ್ತಾಗುತ್ತೆ ಇದು ಇನ್ಫೋಸಿಸ್ ಕ್ಯಾಂಪಸ್ ಅಂತಲೇ. ಈ ಪಿರಮಿಡ್ ಬಿಲ್ಡಿಂಗ್ ತುಂಬಾ ಫೇಮಸ್. ಹಾಗೆಯೇ ಇನ್ನೊಂದು ವಾಷಿಂಗ್ ಮಿಷಿನ್ ಬಿಲ್ಡಿಂಗ್ ಅಂತಲೇ ಕರಿತೀವಿ, ಅದನ್ನು ಕೂಡ ಫೇಮಸ್. ನಾನು ನಿಮಗೆ ಹೋಗ್ತಾ ಅದನ್ನು ಕೂಡ ತೋರಿಸ್ತೇನೆ, ಬನ್ನಿ. ನಾನು ಇಲ್ಲಿ ಸೀನಿಯರ್ ಅಸೋಸಿಯೇಟ್ ಕನ್ಸಲ್ಟೆಂಟ್ ಆಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. 2022ರಲ್ಲಿ ನಾನು ಇನ್ಫೋಸಿಸ್ನಲ್ಲಿ ಜಾಯ್ನ್ ಆಗಿದ್ದು, ಇಲ್ಲಿಯವರೆಗೂ ಕೂಡ ಈ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೇನೆ. ನನ್ನ ಒಂದು ಅನುಭವವನ್ನು, ಎಕ್ಸ್ಪೀರಿಯನ್ಸನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತೇನೆ. ಏನಕ್ಕೆ ಅಂತ ಹೇಳಿದರೆ, ಯಾರಿಗೆಲ್ಲ ಜಾಯ್ನ್ ಆಗಬೇಕು ಅಂತ ಹೇಳಿ ಆಸೆ ಇರುತ್ತೆ, ಡ್ರೀಮ್ ಇರುತ್ತೆ, ಅವರಿಗೆಲ್ಲ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಈ ವಿಡಿಯೋ. ಹಾಗೆಯೇ ನಿಮಗೆ ಇನ್ಫೋಸಿಸ್ ಒಳಗಡೆ ಏನೇನಿದೆ ಪ್ರತಿಯೊಂದು ಮೂಲೆಯನ್ನು ನಾನು ಇವತ್ತು ಪರಿಚಯಿಸ್ತೇನೆ ಈ ಒಂದು ವಿಡಿಯೋದಲ್ಲಿ. ಬನ್ನಿ.
ಇಲ್ಲಿ ನೀವು ನೋಡ್ತಿರಬಹುದು, ಇದನ್ನು ಪಿರಮಿಡ್ ಬಿಲ್ಡಿಂಗ್ ಅಂತ ಹೇಳಿ ಕರೀತಾರೆ. ಇದೊಂದು ಫೇಮಸ್ ಇನ್ಫೋಸಿಸ್ ಕ್ಯಾಂಪಸ್ನಲ್ಲಿ. ಎದುರುಗಡೆನೇ ನೀರನ್ನು ಸ್ಟೋರ್ ಮಾಡಿದ್ದಾರೆ, ಜಸ್ಟ್ ಲೈಕ್ ಸ್ವಿಮ್ಮಿಂಗ್ ಪೂಲ್ ಥರನೇ, ಬಟ್ ಅದು ಸ್ವಿಮ್ಮಿಂಗ್ ಪೂಲ್ ಅಲ್ಲ. ಬಟ್ ಇಟ್ಸ್ ಅ ಬ್ಯೂಟಿಫುಲ್ ಕನ್ಸ್ಟ್ರಕ್ಟೆಡ್ ಒನ್ ಆಫ್ ದಿ ಬಿಲ್ಡಿಂಗ್ ಇನ್ ಇನ್ಫೋಸಿಸ್ ಅಂತಲೇ ಹೇಳಬಹುದು. ಅದರ ಆಪೋಸಿಟಲ್ಲಿ ಫುಡ್ ಕೋರ್ಟ್ ಇದೆ. ನಾನು ಇವಾಗ ಎಂಟರ್ ಆಗ್ತಿದ್ದೇನಲ್ವ, ಅದು ಇನ್ಫೋಸಿಸ್ನ ಫುಡ್ ಕೋರ್ಟ್. ಈ ಒಂದು ಫುಡ್ ಕೋರ್ಟ್ನಲ್ಲಿ ಪ್ರತಿಯೊಂದು ವೆರೈಟೀಸ್ ಆಫ್ ಫುಡ್ ಸಿಗುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕೆಂತ ಹೇಳಿದರೆ ವೆಜ್ ನಾನ್ ವೆಜ್ ಪ್ರತಿಯೊಂದು ವೆರೈಟೀಸ್ ಸಿಗುತ್ತೆ ಇಲ್ಲಿ. ಈವನ್ ನಿಮಗೆ ಪಿಜ್ಜಾ ಆಗಿರಬಹುದು, ಈವನ್ ಬೇಕ್ರಿ ಐಟಮ್ಸ್ ಆಗಿರಬಹುದು, ಸ್ವೀಟ್ಸ್ ಆಗಿರಬಹುದು, ಲಸ್ಸಿ, ಜ್ಯೂಸ್, ಟೀ, ಕೆಫೆ, ಪ್ರತಿಯೊಂದು ಯಾವುದು ಐಟಮ್ಸ್ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಎವ್ರಿ ಐಟಮ್ಸ್ ಕೂಡ ಇಲ್ಲಿ ಅವೈಲೇಬಲ್ ಇದೆ. ಇದು ಇನ್ಫೋಸಿಸ್ನ ಒನ್ ಆಫ್ ದಿ ಬೆಸ್ಟ್ ಫುಡ್ ಕೋರ್ಟ್ ಅಂತಲೇ ಹೇಳಬಹುದು. ನಾನು ತುಂಬಾ ಟೈಮ್ ಸ್ಪೆಂಡ್ ಮಾಡಿದ್ದೀನಿ ಇಲ್ಲಿ. ಎವ್ರಿ ಮಾರ್ನಿಂಗ್ ಆಗಿರಬಹುದು, ಆಫ್ಟರ್ನೂನ್ ಆಗಿರಬಹುದು, ಈವನ್ ಈವ್ನಿಂಗ್ ಆಗಿರಬಹುದು, 3 ಟೈಮ್ಸ್ ಕೂಡ ನಾನು ಈ ಒಂದು ಫುಡ್ ಕೋರ್ಟ್ನಲ್ಲಿ ಟೈಮನ್ನು ಸ್ಪೆಂಡ್ ಮಾಡಿದ್ದೀನಿ. ಈವನ್ ನಾನು ತುಂಬ ಸಲ ಬೋರ್ ಆದಾಗ ಈ ಫುಡ್ ಕೋರ್ಟಲ್ಲಿ ಬಂದು ಕೆಲಸವನ್ನು ಕೂಡ ಮಾಡಿದ್ದೇನೆ ಕೂತ್ಕೊಂಡು. ಏನಕ್ಕೆ ಅಂತ ಹೇಳಿದರೆ ಇಲ್ಲಿಂದ ನೋಡ್ತಿರಬಹುದು ಪಿರಮಿಡ್ ಬಿಲ್ಡಿಂಗ್ ಆಗಿರಬಹುದು, ಈ ಆ ಕಡೆ ಸೈಡ್ ನೋಡಿದರೂ ಕೂಡ ಎಲ್ಲ ಕಡೆ ಗ್ರೀನರಿ, ಆ ಒಂದು ವ್ಯೂನ ಎಂಜಾಯ್ ಮಾಡ್ತಾ ನಾನು ಕೆಲಸವನ್ನು ಕೂಡ ಮಾಡಿದ್ದೀನಿ ವಿತ್ ಕಾಫಿ ಅಥವಾ ಟೀ ಜೊತೆಗೆ. ಇನ್ಫೋಸಿಸಲ್ಲಿ ವರ್ಕ್ ಮಾಡ್ತಿರೋರಿಗೆ ಗೊತ್ತೇ ಇರುತ್ತೆ, ನೀವು ಎಲ್ಲಿ ಹೋದ್ರೂ ಸರತಿ ಸಾಲಿನಲ್ಲಿನೇ ಹೋಗಬೇಕಾಗತ್ತೆ, ಲೈನನ್ನು ಹಿಡಿಬೇಕಾಗತ್ತೆ. ಇಲ್ಲಿ ಗೂಗಲ್ ಪೇ ಅಂದರೆ ಆನ್ಲೈನ್ ಪೇ ಅವೈಲೇಬಲ್ ಇದೆ. ಇಲ್ಲಿ ಕ್ಯಾಶನ್ನು ತೆಗೆದುಕೊಳ್ಳೋದಿಲ್ಲ. ನೀವು ಆನ್ಲೈನ್ ಮೂಲಕ ಪೇ ಮಾಡಿಕೊಂಡು ಬಿಲ್ನ ಪೇ ಮಾಡಿಕೊಂಡು ನಿಮಗೆ ಯಾವ ಕೌಂಟರಲ್ಲಿ ಫುಡ್ ಸಿಗುತ್ತೆ ಆ ಕೌಂಟರ್ಗೆ ನೀವು ಹೋಗಿ ನಿಮ್ಮ ಫುಡ್ ಐಟಮ್ಸ್ನ ತೆಗೆದುಕೊಂಡು ಬಂದು ನೀವು ಎಲ್ಲಿ ಇಷ್ಟ ಆಗುತ್ತೋ ಅಲ್ಲಿ ಕೂತ್ಕೊಂಡು ನೀವು ಆರಾಮಾಗಿ ನಿಮ್ಮ ಒಂದು ಉಪಹಾರವನ್ನು ಸೇವಿಸಬಹುದು. ನಾನು ಇಡ್ಲಿ ಮತ್ತು ವಡಾನ ಜಾಸ್ತಿ ಪ್ರಿಫರ್ ಮಾಡ್ತೇನೆ. ನನಗೆ ಹೊರಗಡೆ ಎಲ್ಲೇ ಹೋದರೂ ಕೂಡ ನಾನು ಆಯಿಲಿ ಐಟಮ್ಸ್ನ ಕಮ್ಮಿನೇ ಪ್ರಿಫರ್ ಮಾಡೋದು. ನನ್ನ ಬೆಳಗ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇಡ್ಲಿ ವಡ ಮತ್ತು ಈವನ್ ಟೀ ಕೂಡ ನಾನು ಕಂಪಲ್ಸರಿಯಾಗಿ ತೆಗೆದುಕೊಳ್ತೇನೆ. ಏನಕ್ಕೆ ಅಂತ ಹೇಳಿದರೆ ಜಿಂಜರ್ ಟೀಯಲ್ಲಿ ತುಂಬಾ ಫೇಮಸ್. ಜಿಂಜರ್ ಟೀ ತುಂಬ ಸಖತ್ತಾಗಿರುತ್ತೆ. ಅದನ್ನು ನಾನು ಆಫೀಸ್ಗೆ ಹೋದಾಗಲೆಲ್ಲ ಕೂಡ ನಾನು ಜಿಂಜರ್ ಟೀಯನ್ನು ಪ್ರಿಫರ್ ಮಾಡ್ತೇನೆ. ಏನೋ ಒಂಥರ ಗೊತ್ತಿಲ್ಲ, ಟೀ ಕುಡಿದ್ರೆ ಕೆಲಸ ಮಾಡೋದಕ್ಕೆ ತುಂಬಾ ಹುಮ್ಮಸ್ಸು ಬರುತ್ತೆ. ಅದಕ್ಕೋಸ್ಕರ ಟೀ ಈಸ್ ಕಂಪಲ್ಸರಿ ನನ್ನ ವಿಷಯದಲ್ಲಿ. ಬನ್ನಿ, ಅದೇ ಫುಡ್ ಕೋರ್ಟ್ನ ಕೆಳಭಾಗದಲ್ಲಿ ತುಂಬಾ ಫೆಸಿಲಿಟೀಸ್ ಎಂಪ್ಲಾಯೀಸ್ಗಳಿಗೆ ಅಂತಲೇ ಇದೆ. ICICI ಬ್ಯಾಂಕ್ ಕೂಡ ಇದೆ ಕೆಳಗಡೆನೆ. ನಿಮಗೆ ಅಮೌಂಟ್ ಅಥವಾ ಏನೇ ಬ್ಯಾಂಕಿಗೆ ರಿಲೇಟೆಡ್ ಕ್ವೈರೀಸ್ ಅಥವಾ ಇಶ್ಯೂಸ್ ಇದ್ರೂ ಕೂಡ ನೀವು ಅಲ್ಲೇ ಬಗೆಹರಿಸ್ಕೊಳ್ಬಹುದು. ಹಾಗೆಯೇ ಲೆಫ್ಟ್ ಸೈಡಲ್ಲಿ ನಿಮಗೆ ಕಾಣಿಸ್ತಿರಬಹುದು ಗ್ಲಾಸ್. ಆ ಗ್ಲಾಸ್ ಏರಿಯಾ ಏನಿದೆ ಅದು ಜಿಮ್ ಸೆಂಟರ್. ಯಾರಿಗೆಲ್ಲ ವರ್ಕೌಟ್ ಮಾಡಬೇಕು ಅನಿಸುತ್ತೆ ಅವರು ಜಿಮ್ ಸೆಂಟರ್ನ ಯೂಸ್ ಮಾಡ್ಕೋತಾರೆ. ಹಾಗೆಯೇ ರೈಟ್ ಸೈಡಲ್ಲಿ ಹೆಲ್ತ್ ಆ್ಯಂಡ್ ಗ್ಲೋ. ಇಲ್ಲಿ ನಿಮಗೆ ಬೇಕಾಗಿರುವಂತಹ ಬ್ಯೂಟಿ ಪ್ರಾಡಕ್ಟ್ಸ್ಗಳು ಅವೈಲೇಬಲ್ ಇದೆ. ಹಾಗೆಯೇ ಇಲ್ಲಿ ನೀವು ನೋಡ್ತಿರ್ಬೋದು ಲೋರಿಯಲ್ ಪ್ರೊಫೆಷ್ನಲ್ ಮೆನ್ ಮತ್ತು ವುಮೆನ್ ಎಕ್ಸ್ಪರ್ಟ್ ಕೂಡ ಇದೆ, ಜಸ್ಟ್ ಲೈಕ್ ಪಾರ್ಲರ್ ಥರ. ಹಾಗೆಯೇ ಅದರ ನೆಕ್ಸ್ಟ್ ನಿಮಗೆ ನೋಡ್ತಿರಬಹುದು ಮೋರ್ ಸೂಪರ್ ಮಾರ್ಕೆಟ್. ಹೊರಗಡೆ ಹೇಗೆ ಅವೈಲಬಿಲಿಟಿ ಇರುತ್ತೆ ಪ್ರಾಡಕ್ಟ್ ಮೋರ್ನಲ್ಲಿ, ಇನ್ಫೋಸಿಸ್ ಕ್ಯಾಂಪಸ್ನಲ್ಲಿಯೂ ಕೂಡ ಅದೇ ರೀತಿ ಅವೈಲೇಬಲ್ ಇದೆ. ಲೆಫ್ಟ್ ಸೈಡಲ್ಲಿ ಒಂದು ರೆಸ್ಟ್ ರೂಮ್ ಕೂಡ ಇದೆ. ಹಾಗೆಯೇ ಇಲ್ಲಿ ಕೆಳಭಾಗದಲ್ಲಿ ಅಂದರೆ ಗ್ರೌಂಡ್ ಫ್ಲೋರ್ನಲ್ಲಿ ಈವನ್ ಜ್ಯೂಸ್ ಸೆಂಟರ್ ಕೂಡ ಅವೈಲೇಬಲ್ ಇದೆ. ಬಟ್ ತುಂಬ ಎಂಪ್ಲಾಯೀಸ್ಗಳು ಪ್ರಿಫರ್ ಮಾಡೋದು ಫಸ್ಟ್ ಮತ್ತು ಸೆಕೆಂಡ್ ಫ್ಲೋರ್ನಲ್ಲಿರುವಂತಹ ಜ್ಯೂಸ್ ಸೆಂಟರ್ನೇ. ಇಲ್ಲೂ ಕೂಡ ತಗೊಳ್ಳಲ್ಲ ಅಂತ ಅಲ್ಲ, ಬಟ್ ಏನಕ್ಕೆ ಅಂತ ಹೇಳಿದರೆ ಫಸ್ಟ್ ಮತ್ತು ಸೆಕೆಂಡ್ ಫ್ಲೋರಲ್ಲಿ ಊಟ ತಿಂಡಿಗೆ ಅಂತ ಹೋಗಿರ್ತಾರಲ್ವ, ಅಲ್ಲೇ ಜ್ಯೂಸ್ ಕೂಡ ಕೊಡ್ಕೊಂಡು ಹೋಗ್ಬಿಡ್ತಾರೆ. ನಾನು ಫುಡ್ ಕೋರ್ಟ್ನಿಂದ ಹೊರಗಡೆ ಬಂದಿದ್ದೀನಿ. ಇವಾಗ ನೀವು ನೋಡ್ತಿರಬಹುದು, ಎಲ್ಲಿ ನೋಡಿದ್ರೂ ಕೂಡ ಹಚ್ಚ ಹಸಿರು. ಈ ಕ್ಯಾಂಪಸ್ನ ನೋಡೋದಕ್ಕೆ ಒಂದು ಕಣ್ಗಳೇ ಸಾಲಲ್ಲ ಅಂತಾರಲ್ಲ, 2 ಕಣ್ಗಳು ಸಾಲಲ್ಲ ಅಂತಾರಲ್ಲ, ಆ ಥರ ಎಲ್ಲಿ ನೋಡಿದ್ರು ಗ್ರೀನರಿ, ಎಲ್ಲಿ ನೋಡಿದ್ರು ನಿಮಗೆ ಬಿಲ್ಡಿಂಗ್ಸ್, ಕಲರ್ಫುಲ್ ಫ್ಲವರ್ಸ್, ಈವನ್ ಪ್ರೊಫೆಷ್ನಲ್ ಆಗಿ ಎಲ್ಲರೂ ಕೂಡ ರೆಡಿಯಾಗಿ ಬಂದಿರ್ತಾರೆ. ಅದನ್ನು ನೋಡೋದಕ್ಕೇ 2 ಕಣ್ಣುಗಳು ಸಾಲಲ್ಲ ಅಂತ ಹೇಳ್ತಾರಲ್ಲ. ನಾನು ಯಾವಾಗ ಇನ್ಫೋಸಿಸ್ ಕ್ಯಾಂಪಸ್ಗೆ ಭೇಟಿ ನೀಡ್ತೀನಿ, ಏನಕ್ಕೆ ಅಂತ ಹೇಳಿದರೆ 15 ದಿನ ಅಂದರೆ ಹೈಬ್ರಿಡ್ ಮಾಡೆಲ್ ಇರೋದ್ರಿಂದ 10 ಡೇಸ್ ವರ್ಕ್ ಫ್ರಮ್ ಹೋಮ್, 10 ಡೇಸ್ ಆಫೀಸ್ ಅಂತ ಹೇಳಿ ಇರುತ್ತೆ. ಅದಕ್ಕೋಸ್ಕರನೇ ನಾನು ಯಾವಾಗಲೂ ಎಂಟರ್ ಆದಾಗ ಕೂಡ ವೀಡಿಯೋಸ್ ಮತ್ತು ಫೋಟೋಸ್ ಕಂಪಲ್ಸರಿಯಾಗಿ ನಾನು ತೆಗೆದುಕೊಳ್ತೇನೆ. ಬನ್ನಿ ಹೋಗ್ತಾ ಮಾತಾಡೋಣ.
ಯಾರೆಲ್ಲ ಫ್ರೆಷರ್ಸ್ ಆಗಿ ಜಾಯ್ನ್ ಆಗಿರ್ತೀರ ಇನ್ಫೋಸಿಸ್ನಲ್ಲಿ, ಅವರಿಗೆ ಮೈಸೂರಿನಲ್ಲಿ ಟ್ರೈನಿಂಗನ್ನು ಕೊಡ್ತಾರೆ. ಅವರು ಟ್ರೈನಿಂಗ್ನ ನಂತರ ಅವರಿಗೆ ಒಂದು ಟೆಸ್ಟ್ ಇದ್ದೇ ಇರುತ್ತೆ. ಟೆಸ್ಟನ್ನು ಪಾಸ್ ಆಗಬೇಕು. ಅದಾದಮೇಲೆ ಅವ್ರನ್ನ ಪ್ರತಿಯೊಂದು ಡಿ ಸಿ ಲೊಕೇಶನ್, ಅಂದರೆ ಬ್ಯಾಂಗ್ಳೂರು ಡಿ ಸಿ, ಮಂಗಳೂರು ಡಿ ಸಿ, ಹುಬ್ಬಳ್ಳಿ ಡಿ ಸಿ, ಬೇರೆ ಬೇರೆ ಕಡೆ ಚೆನ್ನೈ ಡಿ ಸಿ, ಪುಣೆ ಡಿ ಸಿ, ಹೀಗೆ ಡಿ ಸಿ ಲೊಕೇಶನ್ಸ್ ಇರುತ್ತಲ್ಲ, ಅಲ್ಲಿ ಅವರಿಗೆ ಪ್ಲೇಸ್ಮೆಂಟನ್ನು ಮಾಡ್ತಾರೆ. ಅದಾದಮೇಲೆ ಅವರಿಗೆ ಪ್ರಾಜೆಕ್ಟ್ ಅಂತ ಹೇಳಿ ಹ್ಯಾಂಡ್ ಓವರ್ ಮಾಡೋದು, ಅಂದರೆ ಪ್ರಾಜೆಕ್ಟ್ಗೆ ಸೇರಿಸ್ಕೊಳ್ತಾರೆ. ಅಲ್ಲಿಂದ ಅವರ ಒಂದು ಜರ್ನಿ ಸ್ಟಾರ್ಟ್ ಆಗುತ್ತೆ. ಅಂದರೆ IT ಇಂಡಸ್ಟ್ರಿಯಲ್ಲಿ ಆ್ಯಸ್ ಎ ಇಂಜಿನಿಯರ್ ಆಗಿ ಅವರ ಒಂದು ಜರ್ನಿ ಯಾವಾಗ ಪ್ರಾಜೆಕ್ಟನ್ನು ಕೊಡ್ತಾರೆ ಅಲ್ಲಿಂದ ಅವ್ರದ್ದು ಸ್ಟಾರ್ಟ್ ಆಯಿತು. ಅಲ್ಲಿಂದ ಅವ್ರಿಗೆ ಕಂಟಿನ್ಯೂಯಸ್ ಆಗಿ ಪ್ರಾಜೆಕ್ಟ್ಗಳು ಸಿಗಬಹುದು, ಹಾಗೆಯೇ ಮತ್ತೆ ಬೆಂಚ್ಗೆ ಹೋಗಬಹುದು, ಮತ್ತೆ ಪ್ರಾಜೆಕ್ಟ್ಗಳು ಸಿಗಬಹುದು, ಹಾಗೆಯೇ ಆಗ್ತಾನೆ ಇರುತ್ತೆ. ಅಲೊಕೇಶನ್ಸಲ್ಲಿ ಮ್ಯಾಪಿಂಗ್ ಮಾಡ್ತಾರೆ. ಯಾವ ಪ್ರಾಜೆಕ್ಟ್ಗೆ ಸೆಲೆಕ್ಟ್ ಆಗಿದ್ದೀರಾ, ಯಾವ ಪ್ರಾಜೆಕ್ಟ್ನಿಂದ ಹೊರಗಡೆ ಬಂದಿದ್ದೀರಾ, ಪ್ರತಿಯೊಂದನ್ನು ಅಲೊಕೇಶನ್ಸ್ ಮ್ಯಾಪಿಂಗ್ನಲ್ಲಿ ಇರುತ್ತೆ. ಡೀಟೇಲ್ಸ್ ಕೂಡ ಮೇಲ್ಗೆ ಸೆಂಡ್ ಮಾಡ್ತಾರೆ. ಈವನ್ ಲ್ಯಾಟ್ರಲ್ ಎಂಟ್ರಿ ಆದವ್ರಿಗೂ ಕೂಡ ಸೇಮ್ ಪ್ರೊಸೀಜರ್ ಇರುತ್ತೆ. ಆದರೆ ಅವ್ರಿಗೆ ಟ್ರೈನಿಂಗ್ ಒಂದು ಇರಲ್ಲ ಅಷ್ಟೇ. ಏನಕ್ಕೆ ಅಂತ ಹೇಳಿದರೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಪೀಪಲ್ ಆಗಿರೋದ್ರಿಂದ, ಎಕ್ಸ್ಪೀರಿಯನ್ಸ್ ಎಂಪ್ಲಾಯೀಸ್ ಆಗಿರೋದ್ರಿಂದ ಅವರಿಗೂ ಕೂಡ ಅಲೊಕೇಶನ್ಸ್ ಮ್ಯಾಪಿಂಗ್ ಇರುತ್ತೆ. ಅದರಲ್ಲಿ ಪ್ರಾಜೆಕ್ಟ್ಗಳಿಗೆ ಅವರು ಇಂಟರ್ನಲ್ ಇಂಟರ್ವ್ಯೂವ್ನ ಅಟೆಂಡ್ ಮಾಡಬೇಕು. ಒಂದ್ಸಲ ಕಂಪ್ನಿಗೆ ಎಂಟರ್ ಆದ ತಕ್ಷಣ ಇಂಟರ್ನಲ್ ಇಂಟರ್ವ್ಯೂಸ್ ಇರುತ್ತೆ. ಅವರ ಸ್ಕಿಲ್ಸ್ ಮತ್ತು ಟೆಕ್ನಿಕಲ್ ನಾಲೆಡ್ಜ್ ಬೇಸ್ಡ್ ಆನ್ ಟೆಕ್ನಿಕಲ್ ಸ್ಕಿಲ್ಸ್ ಮೇಲೆ ಅವರು ಕೂಡ ಇಂಟರ್ವ್ಯೂನ ಪಾಸ್ ಮಾಡಿ ಇಂಟರ್ನಲ್, ಅದಾದಮೇಲೆ ಆ ಪ್ರಾಜೆಕ್ಟ್ಗೆ ಸೇರಿಸ್ಕೊಳ್ತಾರೆ, ಮ್ಯಾಪಿಂಗ್ನ ಮಾಡ್ತಾರೆ. ಅಲ್ಲಿಂದ ಅವರ ಒಂದು ಪ್ರಾಜೆಕ್ಟ್ನ ಜರ್ನಿ ಸ್ಟಾರ್ಟ್ ಆಗುತ್ತೆ. ಒಂದು ಟೀಮ್ಸ್ ಅಂತ ಹೇಳಿ ಸಿಗುತ್ತೆ, ಅಂದರೆ ಪ್ರಾಜೆಕ್ಟ್ ಟೀಮ್ಸ್ ಅಂತ ಹೇಳಿ ಸಿಗುತ್ತೆ. ಪ್ರಾಜೆಕ್ಟ್ ಮ್ಯಾನೇಜರ್ಗಳು ಇರ್ತಾರೆ, ಟೀಮ್ ಲೀಡ್ ಅಂತ ಹೇಳಿ ಇರ್ತಾರೆ, ಹಾಗೆಯೇ ಕಲೀಗ್ಸ್ ಎಲ್ಲರೂ ಕೂಡ ಪ್ರಾಜೆಕ್ಟ್ನಲ್ಲಿ ಕೆಲಸವನ್ನು ಮಾಡಬೇಕಾಗತ್ತೆ. ತುಂಬ ಸಲ ಇವನ್ನ ಕ್ಲೈಂಟ್ಸ್ ಇಂಟರ್ವ್ಯೂ ಕೂಡ ಇರುತ್ತೆ. ನಾನು ಯಾವ್ಯಾವ ಪ್ರಾಜೆಕ್ಟ್ಗಳನ್ನು ಮಾಡಿದೆ ಅಲ್ವಾ, ಪ್ರತಿಯೊಂದು ಪ್ರಾಜೆಕ್ಟ್ನಲ್ಲಿ ಕೂಡ ಕ್ಲೈಂಟ್ ಇಂಟರ್ವ್ಯೂನ ನನಗೆ ತಗೊಂಡಿದ್ದರು. ಕ್ಲೈಂಟ್ ಇಂಟರ್ವ್ಯೂನಲ್ಲಿ ಪಾಸ್ ಆದಮೇಲೆ ಅವರು ನಮಗೆ ಆ ಪ್ರಾಜೆಕ್ಟ್ಗೆ ಹೈರಿಂಗ್ ಮಾಡ್ತಾರೆ. ಅದು ಇಂಟರ್ನಲ್ಲಿನೇ ನಡೆಯುತ್ತೆ. ಅಂದರೆ ನಮ್ಮ ಇಂಟರ್ನಲ್ ಇಂಟರ್ವ್ಯೂ ಬೇರೆ ಮತ್ತು ಕ್ಲೈಂಟ್ ಇಂಟರ್ವ್ಯೂನೇ ಬೇರೆ. ಆ ಎರಡು ಇಂಟರ್ವ್ಯೂವನ್ನ ನಾನು ಪಾಸ್ ಮಾಡಿದೆ. ಅದಾದಮೇಲೆ ನನಗೆ ಒಂದು 2022ನಲ್ಲಿನೇ ಒಂದು ಪ್ರಾಜೆಕ್ಟ್ಗೆ ಅಲಾಟ್ ಮಾಡಿದರು. ಆ ಒಂದು ಪ್ರಾಜೆಕ್ಟ್ನಲ್ಲಿ ನಾನು 2022 ಫೆಬ್ರವರಿಯಿಂದ ಹಿಡಿದು 2024 ಆಗಸ್ಟ್ವರೆಗೂ ಕೂಡ ಕೆಲಸವನ್ನು ಮಾಡಿದೆ. ಒಂದು ಪ್ರಾಜೆಕ್ಟ್, ಅದು ಹೆಲ್ತ್ ಕೇರ್ ಪ್ರಾಜೆಕ್ಟ್ನಲ್ಲಿ, ಅಂದರೆ ಹೆಲ್ತ್ ಕೇರ್ ಯೂನಿಟ್ನಲ್ಲಿ ಕೆಲಸವನ್ನು ಮಾಡಿದೆ. ತುಂಬ ಅಂದರೆ ತುಂಬಾ ಎಕ್ಸ್ಪೀರಿಯನ್ಸನ್ನು ಆ ಪ್ರಾಜೆಕ್ಟ್ ನನಗೆ ಕೊಡ್ತು. ನಾನು ಸೀನಿಯರ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಆ ಒಂದು ಪ್ರಾಜೆಕ್ಟ್ನಲ್ಲಿ ವರ್ಕನ್ನು ಮಾಡಿದ್ದು ಆ್ಯಸ್ ಎ ಫ್ರಂಟ್ ಎಂಡ್ ಡೆವಲಪರ್ ಆಗಿ. ಅಂದರೆ ನಾವು ಮಾಡ್ತಿದ್ದಂತಹ ಒಂದು ಪ್ರಾಜೆಕ್ಟ್ನಲ್ಲಿ ರಿಯಾಕ್ಟ್ ಮೇನ್ ಫ್ರೇಮ್ ವರ್ಕ್ ಇತ್ತು. ರಿಯಾಕ್ಟ್ ಫ್ರಂಟ್ ಎಂಡ್ ಡೆವಲಪರ್ ಆಗಿ ಕೆಲಸವನ್ನು ಮಾಡಿದೆ. ಯಾವಾಗ ನಾನು ಫಸ್ಟ್ ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡಿದ್ನೋ ಆವಾಗ ನನಗೆ ನೆಕ್ಸ್ಟ್ ಮಂತಲ್ಲೇ ನನ್ನ ಮೆಟರ್ನಿಟಿ ಲೀವ್ಗೆ ಹೋಗೋದಿತ್ತು. ಆ ಮೆಟರ್ನಿಟಿ ಲೀವನ್ನ ಮುಗಿಸ್ಕೊಂಡು ಬಂದಾದಮೇಲೆ ನಾನು 2025 ಏಪ್ರಿಲ್ ಮೇ ಅನ್ಕೋತೀನಿ, ಮೇನಲ್ಲಿ ಮತ್ತೆ ರೀಜಾಯ್ನ್ ಆದೆ. ಆವಾಗ ನನಗೆ ಒನ್ ಆಫ್ ದಿ ಅಮೇರಿಕನ್ ಕ್ಲೈಂಟ್ ಅನಿಸುತ್ತೆ, ಹೌದು ಅಮೇರಿಕನ್ ಕ್ಲೈಂಟೇ, ಟೈಡಲ್ ಟೂಲ್ ಮೇಲೆ ಮತ್ತು ಸ್ಟರ್ಲಿಂಗ್ ಮೇಲೆ ನಾನು ವರ್ಕ್ ಮಾಡಿದೆ. ರಿಯಾಕ್ಟ್ಗೆ ಹೋಗಲಿಲ್ಲ. ಏನಕ್ಕೆ ಅಂತ ಹೇಳಿದರೆ ಬೇಬಿ ಸ್ಮಾಲ್ ಇರೋದ್ರಿಂದ ನಾನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ರಿಯಾಕ್ಟ್ನಲ್ಲಿ ನಾನು 100% ವರ್ಕ್ ಮಾಡಲೇಬೇಕಾಗತ್ತೆ. ಏನಕ್ಕೆ ಅಂತ ಹೇಳಿದರೆ ಎಜೈಲ್ ಮೆಥಡ್ ಇರುತ್ತೆ. ನಾವು ಏನನ್ನು ಅವರು ನಮಗೆ ಕೊಟ್ಟಿರ್ತಾರೆ ವರ್ಕನ್ನು, ಅದನ್ನು ನಾವು ಡೆಲಿವರಿ ಮಾಡಲೇಬೇಕು. ಎಟ್ ಎ ಟೈಮ್ ಆನ್ ಟೈಮಲ್ಲಿ ಡೆಲಿವರಿ ಮಾಡಲೇಬೇಕು. ನಾನಂತೂ ಮೊದಲನೇ ಪ್ರಾಜೆಕ್ಟ್ನಲ್ಲಿ ಇವನ್ ನನ್ನ ವರ್ಕ್ ಜರ್ನಿಯಲ್ಲಿಯೂ ಕೂಡ ಹಾಗೆಯೇ ಮಾಡ್ಕೊಂಡು ಬಂದಿದ್ದೇನೆ. ಅವ್ರು ಏನನ್ನು ವರ್ಕ್ ಕೊಟ್ಟಿರ್ತಾರೆ ಅದು ಪ್ರತಿಯೊಂದನ್ನು ವರ್ಕನ್ನು ನಾನು ಮಾಡಿ ಕಂಪ್ಲೀಟ್ ಮಾಡಿನೇ ಆನ್ ಟೈಮ್ ಡೆಲಿವರಿನ ಕೊಡ್ತಾಯಿದ್ದೆ. ಅದಕ್ಕೋಸ್ಕರನೇ ನನ್ನ ಮೆಟರ್ನಿಟಿ ಆ ಲೀವ್ನಿಂದ ವಾಪಸ್ ಬಂದ ಮೇಲೆ ನನ್ನ ಕೈಯಲ್ಲಿ ಆಗುತ್ತಾ ಅಂಥೇಳಿ ನಾನೊಂದು ಸಲ ಕ್ವಶನ್ ಹಾಕ್ಕೊಂಡು ನಾನೇ ಆನ್ಸರ್ನ ಹುಡ್ಕೊಂಡು ನಾನು ಇವಾಗ ಅಲ್ಲಿ ಹೋಗೋದು ಬೇಡ, ಬೇರೆ ಒಂದು ಟೆಕ್ನಾಲಜಿಯನ್ನು ಆಯ್ಕೆ ಮಾಡ್ಕೊಳ್ಳೋಣ ಅಂತ ಹೇಳಿ ನನಗೆ ಒಂದು ಆಫರ್ ಬಂದಾಗ ಟೈಡಲ್ ಮೇಲೆ ಕೆಲಸವನ್ನು ಮಾಡ್ತೀರಾ ಅಂತ ಕೇಳಿದಾಗ ಅಫ್ಕೋರ್ಸ್ ಎಸ್ ಅಂತಲೇ ಹೇಳಿದೆ. ಟೈಡಲ್ ಮೇಲೆ ಇವಾಗಲೂ ಕೂಡ ವರ್ಕ್ ಮಾಡಿದೆ ಏಪ್ರಿಲ್ 2026ವರೆಗೂ. ಇವನ್ ಸ್ಟರ್ಲಿಂಗ್
ನಾನು ನನ್ನ ಒಂದು ಎಕ್ಸ್ಪೀರಿಯನ್ಸ್ ಪ್ರಾಜೆಕ್ಟ್ ಬಗ್ಗೆ ಹೇಳ್ತಾ ನಿಮ್ಮನ್ನು ವಾಷಿಂಗ್ ಮಿಷಿನ್ ಬಿಲ್ಡಿಂಗ್ ಹತ್ರನೇ ಕರ್ಕೊಂಡು ಬಂದಿದ್ದೀನಿ ನೋಡಿ. ನಾನು ಈ ಒಂದು ವಾಷಿಂಗ್ ಮಿಷಿನ್ ಬಿಲ್ಡಿಂಗ್ ಅಂತಲೇ ಫೇಮಸ್, ಅದು ಇನ್ಫೋಸಿಸ್ನಲ್ಲಿ. ಈ ಒಂದು ಬಿಲ್ಡಿಂಗ್ನಲ್ಲಿಯೇ ನಾನು ಕೆಲಸವನ್ನು ಮಾಡೋದು, ಅಂದರೆ ನಾನು ಕೂತ್ಕೊಳ್ಳುವಂತಹ ಜಾಗ ಈ ಒಂದು ಬಿಲ್ಡಿಂಗ್ನಲ್ಲಿನೇ, ಗ್ರೌಂಡ್ ಫ್ಲೋರ್ನಲ್ಲಿನೇ ನಾನು ಕೂತ್ಕೊಳ್ತೇನೆ. ನೀವು ನೋಡಬಹುದು, ಇಲ್ಲೂ ಕೂಡ ಸ್ವೈಪ್ ಮಾಡಿಕೊಂಡು ನಿಮ್ಮ ಐ ಡಿ ಕಾರ್ಡನ್ನು ಕೊಟ್ಟಿರ್ತಾರಲ್ಲ, ಸ್ವೈಪ್ ಮಾಡಿಕೊಂಡು ಒಳಗಡೆ ಹೋಗಬೇಕು. ಈ ಒಂದು ದಾರಿ ಏನು ನಿಮಗೆ ಕಾಣಿಸ್ತಾ ಇದೆ ಅಪೋಸಿಟ್, ಅಲ್ಲಿ ಸೈಕಲ್ಗಳನ್ನು ಪಾರ್ಕಿಂಗ್ ಮಾಡುವಂತಹ ವ್ಯವಸ್ಥೆ ನೀವು ನೋಡಿರಬಹುದು. ಸೈಕಲ್ನ ಪಾರ್ಕಿಂಗ್ ಮಾಡಿದ್ದಾರೆ, ಬೈಸಿಕಲ್ನ. ಇದೊಂದು ವಾಷಿಂಗ್ ಮಿಷಿನ್ ಬಿಲ್ಡಿಂಗ್ ಅಂತಲೇ ಫೇಮಸ್ಸು. ಈವನ್ ನಾನು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದಾಗಿಂದ, ರಿಯಾಕ್ಟ್ನಲ್ಲಿ ಕೆಲಸವನ್ನು ಮಾಡಿದಾಗಿಂದ ನನಗೆ 3 ಅವಾರ್ಡ್ಗಳನ್ನು ಕೂಡ ನಾನು ತೆಗೆದುಕೊಂಡೆ. 2022 ಮತ್ತು 2023ನಲ್ಲಿ ಅನಿಸುತ್ತೆ 2 ಇನ್ಸ್ಟಾ ಅವಾರ್ಡ್ ಬಂತು, ಹಾಗೆಯೇ 1 ರಾಕಿ ಅವಾರ್ಡ್ ಅಂತ ಹೇಳಿ ಕೊಡ್ತಾರೆ. ಅಂದರೆ ಹೆಲ್ತ್ ಕೇರ್ ಯೂನಿಟ್ನಲ್ಲಿದೆ. ಆ ರಾಕಿ ಅವಾರ್ಡ್ಗೆ ನಾನು ನಾಮಿನೇಷನ್, ಅಂದರೆ ನನ್ನನ್ನು ನಾಮಿನೇಟ್ ಮಾಡಿದರು. ಅವಾರ್ಡ್ ಸಿಕ್ಕಿದ್ದು ನನಗೆ ತುಂಬ ಅಂದರೆ ತುಂಬಾ ಖುಷಿ ಇತ್ತು. ಆದರೆ ನಾನು ಒಂದನ್ನು ಮಾತ್ರ ಮಿಸ್ ಮಾಡ್ಕೊಂಡಿದ್ದೆ ಅಂತ ಹೇಳಿದರೆ, ಅದು ಕರೋನಾ ಟೈಮ್ ಆಗಿರೋದ್ರಿಂದ ವರ್ಕ್ ಫ್ರಮ್ ಹೋಮ್ ಇತ್ತಲ್ವ, ಆವಾಗ ಎಲ್ಲ ಆನ್ಲೈನ್ ಟೀಮ್ಸ್ನಲ್ಲಿನೇ ಪ್ರತಿಯೊಂದು ಕೂಡ ಡಿಕ್ಲೇರ್ ಆಗ್ತಿತ್ತು. ಪ್ರತಿಯೊಂದು ಅವಾರ್ಡ್ ಫಂಕ್ಷನ್ಸ್ ಆಗಿರಬಹುದು, ಏನೇ ಒಂದು ಮೀಟಿಂಗ್ಸ್ ಏನೇ ಆಗಿರಬಹುದು, ಆನ್ಲೈನ್ ಟೀಮ್ಸ್ ಮೂಲಕನೇ ಅದು ಆಗ್ತಿತ್ತು. ಅದೊಂದು ತುಂಬಾ ಬೇಜಾರಿದೆ. ನಾನು ಕೂಡ ಆಫೀಸ್ಗೆ ಬರಬೇಕಾಗಿತ್ತು, ಅದು ಆಫೀಸ್ನಲ್ಲಿನೇ ಈವೆಂಟನ್ನು ಕೂಡ ನಡಿಬೇಕಾಗಿತ್ತು ಅಂತ ಅಂದ್ಕೊಳ್ತೀನಿ. ಬಟ್ ಅದು ಕರೋನಾ ಟೈಮ್ ಆಗಿತ್ತು, ಏನೂ ಮಾಡೋಕ್ಕಾಗಲ್ಲ. ಬಟ್ ಟೀಮ್ಸ್ನಲ್ಲಿನೇ ನಾನು ಕೂಡ ತುಂಬಾ ಎಂಜಾಯ್ ಮಾಡಿದೆ. ಹೇಗೆ ಇವೆಂಟ್ನ ಆರ್ಗನೈಸ್ ಮಾಡ್ತಾರೆ, ಸೇಮ್ ಅದೇ ಥರನೇ ಅವರು ಆರ್ಗನೈಸ್ ಮಾಡಿದರು. ಅವಾರ್ಡ್ ಬಂದಿರೋದಕ್ಕೆ ನನಗೆ ತುಂಬಾ ಖುಷಿ ಇದೆ. ನಾನು ನನ್ನ ಒಂದು IT ಜರ್ನಿಯಲ್ಲಿ ಒಳ್ಳೆಯ ಒಂದು ಗುಡ್ ಪರ್ಫಾರ್ಮೆನ್ಸನ್ನು ಕೊಟ್ಟು ಆ ಅವಾರ್ಡನ್ನ ಪಡ್ಕೊಂಡೆ. ಐ ಆಮ್ ಹ್ಯಾಪಿ ಫಾರ್ ದ್ಯಾಟ್. ಬನ್ನಿ ಹಾಗೆ ಹೋಗ್ತಾ ಮುಂದುವರಿಸ್ತೇನೆ. ಇಲ್ಲಿ ನೀವು ನೋಡ್ತಿರಬಹುದು ರೈಟ್ ಸೈಡಲ್ಲಿ, ಇಲ್ಲಿಂದ ಏನು ದಾರಿ ಕಾಣಿಸ್ತಾ ಇದೆ ಅದು ನಿಮ್ಮನ್ನು ಬಸ್ ಇನ್ಫೋಸಿಸ್ ಕ್ಯಾಂಪಸ್ನ ಒಂದು ಬಸ್ ಆಗಿರಬಹುದು, ಬಸ್ ವ್ಯವಸ್ಥೆ ಮತ್ತು ಕ್ಯಾಬ್ ವ್ಯವಸ್ಥೆ ಅಂತ ಏನಿದೆ ಅದು ಆ ಒಂದು ಗೇಟ್ನ ಮೂಲಕನೇ ನಾವು ಎಕ್ಸಿಟ್ ಆಗಬೇಕು ಮತ್ತು ಎಂಟ್ರಿ ಕೂಡ ಆಗಬೇಕು. ಅದು ಗೇಟ್ ನಂಬರ್ 4 ಅಥವಾ 6 ನನಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ. ಬಟ್ ಈ ಒಂದು ದಾರಿಯಲ್ಲಿ ನಾವು ಅಲ್ಲಿ ಹೋಗಬೇಕು. ನಾನು ಇವಾಗ ನಿಮ್ಮನ್ನು ಬ್ಯಾಡ್ಮಿಂಟನ್ ಕೋರ್ಟ್ಗೆ ಕರ್ಕೊಂಡು ಹೋಗ್ತಾ ಇದ್ದೇನೆ. ಇದು ಗೇಟ್ ನಂಬರ್ 6 ಅನ್ಕೋತೀನಿ. ಎದುರುಗಡೆ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಇರೋದು, ಅದರ ಅಪೋಸಿಟ್ ಇರುವಂತಹದ್ದು ಬ್ಯಾಡ್ಮಿಂಟನ್ ಕೋರ್ಟ್. ಟ್ರಾನ್ಸ್ಪೋರ್ಟೇಷನ್ಗೆ ನಾವು ಪೇಮೆಂಟ್ ಮಾಡಬೇಕಾಗತ್ತೆ, ಅಂದರೆ ನಮ್ಮ ಸ್ಯಾಲ್ರಿನಲ್ಲಿನೇ ಅದು ಕಟ್ ಆಗುತ್ತೆ ಒಂದಿಷ್ಟು ಅಮೌಂಟ್ ಅಂಥೇಳಿ. ಟ್ರಾನ್ಸ್ಪೋರ್ಟೇಷನ್ ಫ್ರೀ ಇಲ್ಲ, ಬಟ್ ಕರೋನಾ ಟೈಮಲ್ಲಿ ಫ್ರೀ ಕೊಟ್ಟಿದ್ದರು. ನಾನು ನಿಮ್ಮನ್ನ ಬ್ಯಾಡ್ಮಿಂಟನ್ ಕೋರ್ಟ್ ಹತ್ರನೇ ಕರ್ಕೊಂಡು ಬಂದಿದ್ದೇನೆ. ಇದು ಡೋರ್ ಹಾಕಿದ್ದಿದೆ, ಬಾಗಿಲು ಹಾಕಿದ್ದಿದೆ. ಏನಕ್ಕೆ ಅಂತ ಹೇಳಿದ್ರೆ, ಅದು ನಾನು ರೆಕಾರ್ಡ್ ಮಾಡಬೇಕಾದ್ರೆ, ವಿಡಿಯೋನ ಶೂಟ್ ಮಾಡಬೇಕಾದ್ರೆ ಮಧ್ಯಾಹ್ನ ಆಗಿತ್ತು ಅನ್ಕೋತೀನಿ. ತುಂಬ ಬಿಸಿಲು ಅಂತ ಹೇಳಿದರೆ ತುಂಬಾ ಬಿಸಿಲು, ಯಾರು ಕೂಡ ಆಟಾಡೋಕ್ಕಾಗಲ್ಲ ಆ ಟೈಮಲ್ಲಿ. ನೋಡ್ತಿರಬಹುದು ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿನ ಯಾರ್ಯಾರು ಯೂಸ್ ಮಾಡ್ಕೋತಿದ್ದಾರೆ ಅವರೆಲ್ಲ ಈ ಗೇಟ್ನ ಮೂಲಕನೇ ಎಂಟರ್ ಆಗೋದು ಮತ್ತು ಎಕ್ಸಿಟ್ ಆಗೋದು. ಎಲ್ಲ ಟೈಮಲ್ಲೂ ಕೂಡ ಶಿಫ್ಟ್ ಬೇಸಸ್ ಇರುತ್ತೆ. ಮಾರ್ನಿಂಗ್ ಶಿಫ್ಟ್, ಆಫ್ಟರ್ನೂನ್ ಶಿಫ್ಟ್, ನೈಟ್ ಶಿಫ್ಟ್. ಆ ಶಿಫ್ಟ್ಗಳಿಗೆ ಅನುಸಾರವಾಗಿ ಬಸ್ ಮತ್ತು ಕ್ಯಾಬ್ಗಳ ಅವೈಲಬಿಲಿಟಿ ಕೂಡ ಇದೆ ಇನ್ಫೋಸಿಸ್ನಲ್ಲಿ. ನಾನು ಕೂಡ ಕರೋನಾ ಟೈಮಲ್ಲಿ ಈವನ್ 2022, 23, 24ನಲ್ಲಿ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿನ ಯೂಸ್ ಮಾಡ್ಕೊಂಡಿದ್ದೀನಿ. ಏನಕ್ಕೆ ಅಂತ ಹೇಳಿದರೆ, ಎಲ್ಲ ಲೈನ್ ಮೆಟ್ರೋ ಸ್ಟೇಷನ್ ಸ್ಟಾರ್ಟ್ ಆಗಿರಲಿಲ್ಲ. ಸ್ಟಾರ್ಟ್ ಆದಾಗಿಂದ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿನ ನಾನು ಯೂಸ್ ಮಾಡೋದನ್ನು ಬಂದ್ ಮಾಡಿದೆ. ಹಾಗೆಯೇ ನೀವು ಅಲ್ಲಿ ನೋಡಿರ್ಬಹುದು, ಇಲ್ಲ ಬ್ಯಾಂಗ್ಳೂರು ಇನ್ಫಿ ಯಾರೆಲ್ಲ ಇಲ್ಲಿ ಬಂದಿರ್ತಾರೆ, ವಿಸಿಟನ್ನು ಕೊಟ್ಟಿರ್ತಾರೆ, ಅವರೆಲ್ಲರೂ ಕೂಡ ಫೋಟೋನ ಕ್ಲಿಕ್ ಮಾಡ್ಕೊಳೋದು, ವಿಡಿಯೋನ ಕ್ಲಿಕ್ ಮಾಡ್ಕೊಳೋದು ಮಾಡ್ತಿರ್ತಾರೆ. ಅದೊಂಥರ ನೋಡೋಕ್ಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಇವಾಗ ನಾನು ಬ್ಯಾಡ್ಮಿಂಟನ್ ಕೋರ್ಟ್ ಅಪೋಸಿಟ್ ಇದ್ದೀನಿ, ಅಂದರೆ ಗೇಟ್ ನಂಬರ್ 6, ಅಂದರೆ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಇದೆ ಅಲ್ವಾ, ಆ ಒಂದು ಬಿಲ್ಡಿಂಗ್ನ ಅಪೋಸಿಟೇ ಬ್ಯಾಡ್ಮಿಂಟನ್ ಕೋರ್ಟ್. ಹಾಗೆ ಇವಾಗ ನಾನು ಇಲ್ಲಿ ಹೋಗ್ತಿದ್ದೀನಲ್ವ, ಇಲ್ಲಿಂದ ಹೋದರೆ ಇನ್ನೊಂದು ಗೇಟ್ ಎಂಟ್ರಿ ಮತ್ತು ಎಕ್ಸಿಟ್ ಕೂಡ. ನಾನು ಯಾವಾಗ ಕ್ಯಾಬ್ಗೆ ಬಂದಿರ್ತೀನಿ ಅಲ್ವಾ, ಯಾವಾಗ ನಾನು ಪ್ರೈವೇಟ್ ಕ್ಯಾಬ್ನ ಮಾಡ್ಕೊಂಡು ಬಂದಿರ್ತೀನಿ, ಆವಾಗ ಈ ಗೇಟ್ನ ಮೂಲಕನೇ ನಾನು ಬರೋದು. ಬಟ್ ನನಗೆ ಗೇಟ್ಗಳು ಕನ್ಫ್ಯೂಷನ್, ಇವಾಗಲೂ 4 8 ಗೊತ್ತಿಲ್ಲ, ಬಟ್ 4 ಅನ್ಕೋತೀನಿ. ಈ ಒಂದು ಗೇಟ್ನ ಮೂಲಕ ಎಂಟ್ರಿ ಮತ್ತು ಎಕ್ಸಿಟ್ ಕೂಡ ಇದೆ. ಯಾವಾಗಲೂ ಕೂಡ ಇಲ್ಲಿ ವಾಟರ್ನ ಸ್ಪ್ರೇ ಮಾಡ್ತಾನೆ ಇರ್ತಾರೆ. ನೀವು ನೋಡ್ತಿರಬಹುದು ನನ್ನ ಲೆಫ್ಟ್ ಸೈಡ್ನಲ್ಲಿ.
ಹಾಗೆಯೇ ಸ್ವಲ್ಪ ಮುಂದೆ ಹೋದರೆ ನನ್ನ ರೈಟ್ ಸೈಡಲ್ಲಿ ನಿಮಗೆ ಅದು ವೈಫೈ ಏರಿಯಾ ಅಂತ ಹೇಳಿ, ಇಲ್ಲಿ ನೀವು ಕುತ್ಕೊಂಡು ನಿಮ್ಮ ಒಂದು ಕೆಲಸವನ್ನು ಕೂಡ ಮಾಡ್ಕೋಬಹುದು. ಅದು ಫ್ರೀ ವೈಫೈ ಫೆಸಿಲಿಟಿ ಇಲ್ಲಿ ಇದೆ. ನಾನಿವಾಗ ಹೋಗ್ತಿದ್ದೀನಿ ಅಲ್ವಾ, ನಿಮ್ಮನ್ನು ಕರ್ಕೊಂಡು ಹೋಗ್ತಿದ್ದೀನಿ ಅಲ್ವಾ. ಇದು ನನಗೆ ಪರ್ಸ್ನಲಿ ನನಗೆ ತುಂಬ ಅಂದರೆ ತುಂಬಾ ಇಷ್ಟವಾದಂತಹ ಸ್ಥಳ ಅಂತಲೇ ಹೇಳಬಹುದು. ಏನಕ್ಕೆ ಅಂತ ಹೇಳಿದ್ರೆ ಮುಂದೆ ಹೋಗ್ತಾ 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 ತುಂಬ ಗ್ರೀನರಿ ಇದೆ. ಅಲ್ಲಿ ಡಿಫ್ರೆಂಟ್ ಟೈಪ್ಸಲ್ಲಿ ಬಿಲ್ಡಿಂಗನ್ನು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲ್ಲ. ಒಂದು ಬಿಲ್ಡಿಂಗ್ ಒಂದಕ್ಕಿಂತ ತುಂಬ ಸುಂದರವಾಗಿದೆ. ವಿಭಿನ್ನ ಶೈಲಿಯಲ್ಲಿ ಪ್ರತಿಯೊಂದು ಬಿಲ್ಡಿಂಗನ್ನು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ಕಟ್ಟಿದ್ದಾರೆ. ನಿಮಗೆಲ್ರಿಗೂ ಗೊತ್ತೇ ಇದೆ, ಇನ್ಫೋಸಿಸ್ ಮುಖ್ಯ ಕಚೇರಿ ಬೆಂಗಳೂರಿನಲ್ಲಿ ಇರುವಂತಹದ್ದು. ಬೆಂಗಳೂರಿನ ಎಲೆಕ್ಟ್ರಾನಿಕ್ಸ್ ಸಿಟಿಯಲ್ಲಿ ಕೋಣಪ್ಪನ ಅಗ್ರಹಾರದಲ್ಲಿ ಇರುವಂತಹದ್ದು. ನಾರಾಯಣ ಮೂರ್ತಿ ಹಾಗೆಯೇ ಹುಬ್ಬಳ್ಳಿಯ ಸುಧಾಮೂರ್ತಿಯವರ ಕಂಪನಿ ಅಂತಲೇ ಫೇಮಸ್ ಆಗಿರುವಂತಹದ್ದು. ಕರ್ನಾಟಕದವರಿಗೆ ಗೊತ್ತಿರುತ್ತೆ. ಸುಧಾಮೂರ್ತಿಯವರ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದೆಯಾ ಅಂತಲೇ ಕೇಳ್ತಾರೆ ಇನ್ಫೋಸಿಸ್ ಅಂದಾಕ್ಷಣ. ಇನ್ಫೋಸಿಸ್ನಲ್ಲಿ ಯಾರೆಲ್ಲ ಹೆಣ್ಮಕ್ಳು ಕೆಲಸವನ್ನು ಮಾಡ್ತಿದ್ದೀರಾ, ಬ್ಯಾಲೆನ್ಸಿಂಗ್ ಮಾಡಲೇಬೇಕಾಗತ್ತೆ. ಜಾಬ್ ಮತ್ತು ವರ್ಕ್ ಮತ್ತು ಪರ್ಸ್ನಲ್ ಲೈಫ್ ಕೂಡ. ಅದನ್ನು ಉತ್ತಮವಾಗಿ ಇಲ್ಲಿ ಬ್ಯಾಲೆನ್ಸನ್ನು ಮಾಡಬಹುದು. ಫಾರ್ ಎಕ್ಸಾಂಪಲ್, MLಗೆ ನಾನು ಹೋಗಿದ್ದೆ. ಆ ಟೈಮಲ್ಲಿ ನನಗೆ 6 ಮಂತ್ ಆಲ್ರೆಡಿ ಪೇಯ್ಡ್ ಲೀವ್ಸ್ ಇರುತ್ತೆ. ಬಟ್ 6 ಮಂತ್ ಆದಮೇಲೆ ಮತ್ತೆ ನನಗೆ ಎಕ್ಸ್ಟ್ರಾ ಲೀವ್ಸ್ ಬೇಕಾಗಿತ್ತು. ನಾವು 3 ತಿಂಗಳವರೆಗೆ ಎಕ್ಸ್ಟ್ರಾ ಲೀವನ್ನು ನಾವು ಹಾಕಬಹುದು. ಈವನ್ ಹೈಬ್ರಿಡ್ ಮಾಡೆಲಲ್ಲಿ ನಾವು ಕೆಲಸವನ್ನು ಮಾಡೋದ್ರಿಂದ ಬೇಬಿಗೆ 1 ಇಯರ್ ಆಗೋವರೆಗೂ, ಅಂದರೆ 1 ವರ್ಷ ಆಗುವವರೆಗೂ ನಮಗೆ ವರ್ಕ್ ಫ್ರಮ್ ಹೋಮನ್ನು ಕೊಡ್ತಾರೆ. ಆ ಒಂದು ಫೆಸಿಲಿಟಿ ಇಲ್ಲಿ ಇದೆ. ನನಗೆ ತುಂಬಾ ಖುಷಿ ಆಯಿತು ಕೂಡ. ಈವನ್ ವರ್ಕ್ ಮತ್ತು ಪರ್ಸ್ನಲ್ ಲೈಫನ್ನು ಕೂಡ ನಾವು ಬ್ಯಾಲೆನ್ಸನ್ನು ಮಾಡಬಹುದು ಅತ್ಯುತ್ತಮವಾದಂತಹ ರೀತಿಯಲ್ಲಿ ಅಂತಲೇ ಹೇಳಬಹುದು. ನಿಮಗೆ ಇಲ್ಲಿ ಕಾಣಿಸ್ತಿರಬಹುದು ಎಲ್ಲೆಲ್ಲಿ ಬಿಲ್ಡಿಂಗ್ಗಳಿದ್ದಾವೆ ಅಲ್ಲೆಲ್ಲವೂ ಕೂಡ ನಿಮಗೆ ಕುತ್ಕೊಳ್ಳೋಕ್ಕೆ ಚೇರು ಮತ್ತು ಸೀಟ್ಗಳ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಬಿಸಿಲು ಬೀಳುತ್ತೆ ಅಂಥೇಳಿ ಇವನ್ ನೆರಳಿಗೆ ಕೂಡ ನೀವು ಆ ಒಂದು ಕೊಡೆಯನ್ನು ಕೂಡ ನೋಡ್ತಿರಬಹುದಲ್ವ. ಎಲ್ಲ ಕಡೆ ಕೂರುವಂಥ ವ್ಯವಸ್ಥೆ ಕೂಡ ಇದೆ. ಇದೊಂದು ಬಿಲ್ಡಿಂಗ್ ಇದೆ ಅಲ್ವಾ, ಇಟ್ಕೆ ಕಲರಲ್ಲಿ ನಿಮ್ಗೆ ಏನು ಕಾಣಿಸ್ತಾ ಇದೆ ಅದೊಂಥರ ಡಿಫ್ರೆಂಟ್ ಆಗಿದೆ. ಡಿಫ್ರೆಂಟ್ ಕೈಂಡ್ಸ್ ಅಂತಲೇ ಹೇಳಬಹುದು, ಡಿಫ್ರೆಂಟ್ ಆರ್ಕಿಟೆಕ್ಚರ್ ಅಂತಲೇ ಹೇಳಬಹುದು. ನಿಮ್ಗೆ ಅನಿಸ್ತಿರಬಹುದಲ್ವಾ, ಎಲ್ಲೋ ರೆಸಾರ್ಟಿಗೆ ಬಂದಂತಹ ಒಂದು ಅನುಭವವಾಗುತ್ತೆ. ಇಲ್ಲೆಲ್ಲ ಗ್ರೀನರಿ ನೋಡಿದಾಗ, ವಾಟರ್ನ ನೋಡಿದಾಗ. ಎಲ್ಲ ಒಂದು ಬಿಲ್ಡಿಂಗ್ನ ಎದುರುಗಡೆ ಆಸನದ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಯಾರಿಗಾದರೂ ಸುಸ್ತಾದರೆ ಕೂತ್ಕೋಬಹುದು, ಓಡಾಡ್ತಾ ಇರಬೇಕಾದ್ರೆ ಕೂತ್ಕೋಬಹುದು, ಕೆಲಸ ಮಾಡಬೇಕು ಅಂತ ಹೇಳಿದ್ರೂ ಕೂರಬಹುದು. ಹೀಗೆ ಪ್ರತಿಯೊಂದು ಬಿಲ್ಡಿಂಗ್ನ ಎದುರುಗಡೆ ಆಸನದ ವ್ಯವಸ್ಥೆ ಇದೆ. ನಿಮಗೆ ರೈಟ್ ಸೈಡಲ್ಲಿ ಒಂದು ಮರ ಕಾಣಿಸ್ತಿದೆ ಅಲ್ವಾ, ಆ ರೈಟ್ ಸೈಡಲ್ಲಿ ದೇವರು ಇದ್ದಾರೆ, ಅಂದರೆ ಗಣೇಶ ಇದ್ದಾನೆ ಅನ್ಕೋತೀನಿ. ಕಂಪ್ನಿಲೂ ಕೂಡ ಆ ಒಂದು ಮರದ ಕೆಳಗಡೆ ದೇವರನ್ನು ನಾನು ಇಲ್ಲೇ ಮೊದಲು ನೋಡಿರೋದು. ನಾನು ಆ ಮರದ ಹತ್ರನೇ ನಿಂತ್ಕೊಂಡು ಪ್ರತಿಯೊಂದು ವ್ಯೂನ ಇವಾಗ ತೊಗೊಳ್ತಿರೋದು. ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ, ನಿಮಗೆ ಕಾಣಿಸ್ತಿರಬಹುದು. ಇಟ್ಕೆ ಕಲರ್ ಮತ್ತು ಸಿಮೆಂಟ್ ಕಲರ್ನ ಕಾಂಬಿನೇಷನಲ್ಲಿರುವಂತಹ ಒಂದು ಸುಂದರವಾದಂತಹ ಕಟ್ಟಡ. ಈವನ್ ನಿಮಗೆ ಫಾರಿನ್ಗೆ ಹೋಗಬೇಕು, ನಾನು ಅಲ್ಲಿ ಕೆಲಸವನ್ನು ಮಾಡಬೇಕು, ಅಬ್ರಾಡ್ಗೆ ಹೋಗಬೇಕು, ಕೆಲಸವನ್ನು ಮಾಡಬೇಕು ಅಂತೇಳಿ ಯಾರೆಲ್ಲ ಅನ್ಕೋತೀರಾ ಅವರಿಗೆ ಎಲ್ರಿಗೂ ಕೂಡ ಆಪರ್ಚುನಿಟಿಯನ್ನು ಕೊಡ್ತಾರೆ. ನಿಮ್ಮ ಮ್ಯಾನೇಜರ್ಗಳು ಏನು ಮಾಡ್ತಾರೆ, ಪ್ರತಿ ಇಯರ್ ಅದು ನಾಮಿನೇಷನ್ ಮಾಡಬೇಕಾಗಿರುತ್ತೆ ನಿಮ್ಮ ಒಂದು ಟೀಮಿಂದ. ಆ ಟೈಮಲ್ಲಿ ನಿಮ್ಮ ಮ್ಯಾನೇಜರ್ ನಿಮ್ಮನ್ನು ಕನ್ಸಲ್ಟ್ ಮಾಡಬಹುದು. ಈವನ್ ನನಗೂ ಕೂಡ ಕನ್ಸಲ್ಟ್ ಮಾಡಿದರು. H1B1 ನಾಮಿನೇಷನ್ ಅಂಥೇಳಿ ಇರುತ್ತೆ. ಆ ಒಂದು ನಾಮಿನೇಷನ್ನಲ್ಲಿ ನಾವು ಫಾರ್ಮನ್ನು ಫಿಲ್ ಮಾಡಬೇಕು. ಅದರಲ್ಲಿ ಲಾಟ್ರಿ ವ್ಯವಸ್ಥೆ ಕೂಡ ಇರುತ್ತೆ. ಅದರಲ್ಲಿ ಯಾರು ಸೆಲೆಕ್ಟ್ ಆಗಿರ್ತಾರೆ ಅವರನ್ನು ಅಬ್ರಾಡ್ಗೆ ಕಳಿಸುವಂತಹ ವ್ಯವಸ್ಥೆ ಕೂಡ ಕಂಪ್ನಿ ವತಿಯಿಂದಲೇ ಮಾಡ್ತಾರೆ. ಇನ್ಫೋಸಿಸ್ ಸರ್ವಿಸ್ ಓರಿಯೆಂಟೆಡ್ ಕಂಪ್ನಿ ಆಗಿರೋದ್ರಿಂದ ನಾವು ಇಲ್ಲಿ ಆದಷ್ಟು ಪ್ರಾಡಕ್ಟ್ ಬೇಸ್ಡ್ ಕಂಪ್ನಿಯ ಕ್ಲೈಂಟ್ ಪ್ರಾಜೆಕ್ಟ್ನ ಒಪ್ಕೊಂಡ್ರೆ ನಮಗೆ ತುಂಬ ಅಂದರೆ ತುಂಬಾ ಯೂಸ್ಫುಲ್ ಆಗುತ್ತೆ ಇನ್ ಫ್ಯೂಚರಲ್ಲೂ ಕೂಡ. ಏನಕ್ಕೆ ಅಂತ ಹೇಳಿದ್ರೆ ತುಂಬ ಜನ ಅನ್ಕೊತಾರೆ ಪ್ರಾಡಕ್ಟ್ ಬೇಸ್ಡ್ ಕಂಪ್ನೀಸ್ MNCsಗಳಿಗೇ ಹೋಗಬೇಕು, ಸರ್ವಿಸ್ ಬೇಸ್ಡ್ ಕಂಪ್ನಿಗಳಿಗೆ ಹೋದರೆ ಮುಂದೆ ವ್ಯಾಲ್ಯೂ ಇರಲ್ಲ ಅಂಥೇಳಿ. ಅದಕ್ಕೋಸ್ಕರನೇ ಈ ಒಂದು ಮಾತನ್ನು ಹೇಳ್ತಿದ್ದೀನಿ.
ಇಲ್ಲಿ ನೋಡ್ತಿರ್ಬೋದು ಇದೊಂದು ಡಿಫ್ರೆಂಟ್ ಆಗಿದೆ, ಅದೊಂಥರ ಡಿಫ್ರೆಂಟ್ ಕೈಂಡ್ ಆಫ್ ಸ್ಟ್ರಕ್ಚರ್ ಅಂತ ಹೇಳ್ತಾರಲ್ಲ, ಅದೂ ಕೂಡ ಫೋಟೋ ಮತ್ತು ವೀಡಿಯೋನ ಕ್ಲಿಕ್ ಮಾಡೋದಕ್ಕೆ ತುಂಬ ಜನ ಇಲ್ಲಿ ಬರ್ತಾರೆ. ಈವನ್ ಅದು ಹೆಂಗೆ ಅಂತ ಹೇಳಿದ್ರೆ ರೇನ್ ಬಂದರೆ ಅದರ ಶೆಲ್ಟರ್ ಥರನೂ ಯೂಸ್ ಮಾಡ್ಕೋತಾರೆ. ಈವನ್ ಸನ್ನಿಂದ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೂ ಕೂಡ ಅದನ್ನು ಯೂಸ್ ಮಾಡ್ಕೊಳ್ತಾರೆ. ತುಂಬಾ ಚೆನ್ನಾಗಿದೆ, ನೀವು ನೋಡ್ತಿರಬಹುದು. ಪ್ರತಿಯೊಂದು ಯೂನಿಟ್ಗಳಿಗೆ BPHR ಅಂಥೇಳಿ ಸಪ್ರೇಟಾಗಿಯೇ ಇರ್ತಾರೆ. ನೀವು ಏನೇ ಕ್ವೇರೀಸ್ HR ರಿಲೇಟೆಡ್ ಕ್ವೇರೀಸ್ ಆಗಿರ್ಬೋದು, ಅದು ನಿಮ್ಮ ಒಂದು ಯೂನಿಟ್ನ BPHRನೇ ಕನ್ಸಲ್ಟ್ ಮಾಡಬೇಕು. ತುಂಬ HR ಇವಾಗ ನಾರ್ಮಲ್ ಸ್ಟಾರ್ಟಪ್ ಕಂಪ್ನೀಸ್ಗಳಲ್ಲಿ ಒಬ್ಬರೇ HR ಇರ್ತಾರೆ ಅಲ್ವಾ, ಬಟ್ ಇಲ್ಲಿ ಹಾಗಲ್ಲ. ನಿಮ್ಮ ಯೂನಿಟ್ಗಳಿಗೆ ಡಿಫ್ರೆಂಟ್ HRs ಇರ್ತಾರೆ. ಯೂನಿಟ್ಗೆ ಒಬ್ಬರು HR, ಸೀನಿಯರ್ HR, ಆ ಥರ ಡಿಫ್ರೆಂಟ್ HRಸ್ಗಳಿರ್ತಾರೆ. ನಿಮ್ಮ ಒಂದು ಪರ್ಟಿಕ್ಯುಲರ್ ಯೂನಿಟ್ನ BPHRನ ನೀವು ಕನ್ಸಲ್ಟ್ ಮಾಡಬೇಕು, ಎನಿ ರಿಲೇಟೆಡ್ HR ಕ್ವೇರೀಸ್ ಆಗಿದ್ದರೆ. ನೀವು ಇಲ್ಲಿ ನೋಡ್ತಿರಬಹುದು ಶಟಲ್ ಗಾಡಿಗಳು ನಿಂತ್ಕೊಂಡಿದ್ದಾವೆ. ಯಾರಿಗೆಲ್ಲ ಅರ್ಜೆಂಟಾಗಿ ಹೋಗಬೇಕಾಗಿರುತ್ತೆ, ಅಥವಾ ನಿಮಗೆ ನಡೆಯೋಕ್ಕಾಗ್ತಿಲ್ಲ, ಅಥವಾ ನನಗೆ ಒಂದು ಗೇಟಿಂದ ಇನ್ನೊಂದು ಗೇಟ್ಗೆ ಹೋಗಬೇಕು, ಫುಡ್ ಕೋರ್ಟಿಂದ ನಿಮ್ಮ ಒಂದು ಆಫೀಸ್ ಕೂರುವಂತಹ ಜಾಗಕ್ಕೆ ಹೋಗಬೇಕು ಅಂತ ಹೇಳಿದರೆ ಯಾರು ಬೇಕಾದರೂ ಕೂಡ ಆ ಶಟಲ್ನ ಯೂಸ್ ಮಾಡ್ಕೋಬಹುದು. ಬಟ್ ನಾನು ಒಂದು ಸಲ ಯೂಸ್ ಮಾಡ್ಕೊಂಡಿಲ್ಲ. ಏನಕ್ಕೆ ಅಂತ ಹೇಳಿದರೆ ನನಗೆ ಈ ಒಂದು ನೇಚರಲ್ಲಿ ನಡ್ಕೊಂಡು ಹೋದ್ರೆ ಏನೋ ಒಂಥರ ಒಂದು ಖುಷಿಯನ್ನು ಕೊಡುತ್ತೆ. ಅದಕ್ಕೋಸ್ಕರನೇ ನಾನು ಯಾವಾಗಲೂ ಕೂಡ ಆಫೀಸ್ಗೆ ಹೋದಾಗ ನಾನು ನಟರಾಜ ಸರ್ವಿಸ್ ಅಂತ ಹೇಳ್ತಾರಲ್ವ, ನಾನು ನನ್ನ ಒಂದು ಸರ್ವಿಸ್ನ ನಾನು ಮುಂದುವರಿಸ್ಕೊಂಡು ಹೋಗಿದ್ದೀನಿ ಇದುವರೆಗೂ ಕೂಡ. ನಿಮಗೆ ರೈಟ್ ಸೈಡಲ್ಲಿ ನೋಡಿರಬಹುದು ಕಸದ ಬುಟ್ಟಿಯನ್ನು ಇಟ್ಟಿದ್ದರು, ಪರ್ಟಿಕ್ಯುಲರ್ ಸಪ್ರೇಟಾಗಿ ಇಟ್ಟಿದ್ದರು, ಒಣ ಕಸ ಹಸಿ ಕಸ ಅಂಥೇಳಿ. ನೀವು ಕ್ಯಾಂಪಸ್ನ ನೋಡ್ತಿರ್ಬೋದು, ನೀವು ಗಮನಿಸಿರಬಹುದು ಎಷ್ಟು ಕ್ಲೀನ್ ಆ್ಯಂಡ್ ನೀಟಾಗಿ ಇಟ್ಕೊಂಡಿದ್ದಾರೆ ಅಂಥೇಳಿ. ಎಷ್ಟು ನೀಟಾಗಿದೆ, ನನಗೆ ತುಂಬಾ ಖುಷಿ ಆಗುತ್ತೆ. ಎಲ್ಲ ಕ್ಯಾಂಪಸ್ಗಳು ಹೀಗೆ ಇರುತ್ತೆ, ಬಟ್ ನನಗೆ ನಾನು ಕೆಲಸ ಮಾಡ್ತಿರೋದ್ರಿಂದ ಏನೋ ಒಂಥರ ಖುಷಿ. ಕ್ಯಾಂಪಸ್ನ ನೋಡೋದೇ ಏನೋ ಒಂಥರ ಚೆಂದ. ಇಲ್ಲಿ ನಿಮಗೆ ಕಾಣಿಸ್ತಿದೆ ಒಂದು ವ್ಯೂನ ನಾನು ತೋರಿಸ್ತಾ ಇದ್ದೇನೆ, ಇನ್ಫೋಸಿಸ್ ಅಂತ ಹೇಳಿ. ಇದೇ ಒಂದು ಬಿಲ್ಡಿಂಗ್ನ ಇಮೇಜ್ನ ಸೋಷಿಯಲ್ ಮೀಡಿಯಾದಲ್ಲಿ ಆಲ್ರೆಡಿ ನೀವು ಪೋಸ್ಟ್ ಮಾಡಿರೋದನ್ನು ಗಮನಿಸಿರ್ತೀರಾ, ನೋಡಿರ್ತೀರಾ. ನಾನು ಈ ಒಂದು ಜಾಗಕ್ಕೆ ಭೇಟಿ ನೀಡಿದಾಗಲೆಲ್ಲ ಕೂಡ ನಾನು ಕೂಡ ಒಂದು ಸೆಲ್ಫಿಯನ್ನು ಪಕ್ಕ ತೊಗೊಳ್ತೇನೆ. ನನ್ನ ಮೊದಲನೇ ಕಂಪನಿ ಕೂಡ ಒಂದು MNC ಆಗಿತ್ತು. MNCಯಿಂದ ಹಾಗೆಯೇ ಇಂಟರ್ವ್ಯೂಗೆ ಅಂತ ಟ್ರೈ ಮಾಡಿದಾಗ ನಾನು ನೌಕರಿಯಲ್ಲಿ ನನ್ನ ರೆಸ್ಯೂಮೇನ ಅಪ್ಡೇಟ್ ಮಾಡಿ ಹಾಕಿದೆ. 3-4 ದೊಡ್ಡ MNCಗಳಿಂದಲೇ ನನಗೆ ಆಫರ್ ಬಂತು, ಡೆಲಾಯ್ಟ್, ಆಕ್ಸೆಂಚರ್ ಮತ್ತು ಇನ್ಫೋಸಿಸ್. ಬಟ್ ನಾನು ಸೆಲೆಕ್ಟ್ ಮಾಡಿಕೊಂಡಿದ್ದು ಇನ್ಫೋಸಿಸ್ ಅಂತೇಳಿ. ನನಗೆ ಮೊದಲಿಂದನೂ ಒಂದು ಡ್ರೀಮ್ ಅಂಥೇಳಿ ಇತ್ತು. ಸುಧಾಮೂರ್ತಿಯವರನ್ನು ನೋಡ್ತಿದ್ದೆ, ಹಾಗೆಯೇ ಗಮನಿಸ್ತಿದ್ದೆ ಸಣ್ಣವಳಿದ್ದಾಗಿಂದನೂ. ನನಗೆ ಅವ್ರ ಕಂಪ್ನಿಯಲ್ಲಿ ಕೆಲಸವನ್ನು ಮಾಡಬೇಕು ಅಂಥೇಳಿ ತುಂಬ ಅಂದರೆ ತುಂಬಾ ಆಸೆ ಕೂಡ ಇತ್ತು. ಅದು ನನಗೆ ಈಡೇರಿತು. ಯಾವಾಗ ನಾನು ಜಾಯ್ನ್ ಆದೆ, ನನಗೆ ನೆಕ್ಸ್ಟ್ ಮಂತ್ ಅಂದರೆ 15 days ಅನ್ನಷ್ಟೊತ್ತಿಗೆ ನನಗೆ ಪ್ರಾಜೆಕ್ಟ್ ಕೂಡ ಸಿಕ್ತು. ಈವನ್ ನನಗೆ ಇಂಟರ್ನಲ್ ಇಂಟರ್ವ್ಯೂ ಕೂಡ ತಗೊಂಡ್ರು. ಅದಾದಮೇಲೆ ಕ್ಲೈಂಟ್ ಇಂಟರ್ವ್ಯೂ ಕೂಡ ಇತ್ತು. ಅದು ಒಂದು ಜರ್ಮನ್ ಬೇಸ್ಡ್ ಪ್ರಾಜೆಕ್ಟ್ ಆಗಿರೋದ್ರಿಂದ ಹೆಲ್ತ್ ಕೇರ್ ಪ್ರಾಜೆಕ್ಟ್ ಆಗಿತ್ತು. ಆ ಕ್ಲೈಂಟ್ ಇಂಟರ್ವ್ಯೂನಲ್ಲೂ ಕೂಡ ಸೆಲೆಕ್ಟ್ ಆದೆ. ಆವಾಗ ನಾನು ಒಬ್ಬಳೇ ಸೆಲೆಕ್ಟ್ ಆಗಿದ್ದು ಅನ್ಕೋತೀನಿ. ಏನಕ್ಕೆ ಅಂತ ಹೇಳಿದರೆ ಇನ್ನೂ ಎಂಪ್ಲಾಯೀಸ್ನ ಅವರು ಹೈರ್ ಮಾಡಿರಲಿಲ್ಲ ಆ ಒಂದು ಪ್ರಾಜೆಕ್ಟ್ಗೆ. ಆವಾಗ ಪ್ರಾಜೆಕ್ಟ್ನ ನಾವೇ ಸ್ಟಾರ್ಟ್ ಮಾಡಿದ್ದು. ನಮ್ಮ ಟೀಮ್ ಲೀಡ್ ಇದ್ದರು ಅವರು, ನಾನು. ಆಮೇಲೆ ಒಂದು ತಿಂಗಳ ನಂತರ ಅನಿಸುತ್ತೆ ಇನ್ನು 2 ಹೈರ್ ಮಾಡಿದರು ಆ ಪ್ರಾಜೆಕ್ಟ್ಗೆ. ಹೀಗೆ ಕೆಲಸ ನಡೀತಾ ಹೋಗ್ತಾ ಇತ್ತು. ಕಂಪ್ಲೀಟ್ ಟೋಟಲಿ 2 years 2.5 years ಒಂದೇ ಪ್ರಾಜೆಕ್ಟಲ್ಲಿ ಕೆಲಸ ಮಾಡುವಂಥ ಅವಕಾಶ ನನಗೆ ಸಿಕ್ತು. ಇದೊಂಥರ ಫಿಶ್ ಮಾರ್ಕೆಟ್ ಇದ್ದ ಹಾಗೆ. ಏನಕ್ಕೆ ಅಂತ ಹೇಳಿದ್ರೆ ಡಿಫ್ರೆಂಟ್ ಫಿಶ್ಗಳಿರುತ್ತೆ. ಹೋದವನು ಏನು ಮಾಡ್ತಾನೆ, ಖರೀದಿ ಮಾಡಬೇಕಾಗಿರೋನು ಅವನು ಯಾವುದು ಚೆನ್ನಾಗಿದೆ, ನನಗೆ ಯಾವುದು ಇಷ್ಟ ಆಯಿತು ಅದನ್ನು ಅವನು ಸೆಲೆಕ್ಟ್ ಮಾಡ್ಕೊತಾನೆ. ಇಲ್ಲಿ ಯಾರೆಲ್ಲ ಬೆಂಚ್ನಲ್ಲಿ ಇರ್ತಾರೆ ಅಲ್ವಾ, ಅವರನ್ನು ಮ್ಯಾಪಿಂಗ್ ಟೀಮ್ ಏನು ಮಾಡುತ್ತೆ, ಅಲೋಕೇಟ್ ಮಾಡುತ್ತೆ ಒಂದು ಪ್ರಾಜೆಕ್ಟ್ಗೆ. ಆ ಪ್ರಾಜೆಕ್ಟ್ ಮೆಂಬರ್ಸಿಂದ ಅಥವಾ ಪ್ರಾಜೆಕ್ಟ್ ಮ್ಯಾನೇಜರಿಂದ, ಟೀಮ್ ಲೀಡ್ ಯಾರ್ದಾದ್ರೂ ಕಡೆಯಿಂದನೂ ಕಾಲ್ ಬರುತ್ತೆ. ಯಾರು ಬೆಂಚಲ್ಲಿ ಇರ್ತಾರೆ, ಯಾರಿಗೆ ಮ್ಯಾಪಿಂಗ್ ಆಗಿರುತ್ತೆ ಅವರಿಗೆ, ಅವರ ಒಂದು ಟೆಕ್ನಾಲಜಿ, ಅವ್ರ ಒಂದು ಎಕ್ಸ್ಪೀರಿಯನ್ಸ್ ಪ್ರತಿಯೊಂದನ್ನು ಎನ್ಕ್ವೈರಿ ಮಾಡ್ತಾರೆ. ಅವರ ಒಂದು ಪ್ರಾಜೆಕ್ಟ್ಗೆ ಅವರು ಸೂಟಬಲ್ ಕ್ಯಾಂಡಿಡೇಟ್ ಅಂತ ಅನಿಸಿದಾಗ ಮಾತ್ರ ಅವರನ್ನು ಆ ಪ್ರಾಜೆಕ್ಟ್ಗೆ ತಗೊಳ್ತಾರೆ. ಅವರು ಅಲೋಕೇಶನ್ನ ಕಂಪ್ಲೀಟ್ ಮಾಡ್ತಾರೆ. ಇದು ಈ ಒಂದು ಪ್ರಾಜೆಕ್ಟ್ಗೆ ಸೆಲೆಕ್ಟ್ ಆಗುವಂಥ ಒಂದು ಪ್ರೋಸೆಸ್. ಯಾರೆಲ್ಲ ಬೆಂಚಲ್ಲಿ ಇರ್ತೀರಾ ಅವರಿಗೆ.
ಯಾರೆಲ್ಲ ಕಂಪ್ನಿಗೆ ಹೊಸದಾಗಿ ಬಂದಿರ್ತೀರಾ, ಯಾರೆಲ್ಲ ಜಾಯ್ನ್ ಆಗಿರ್ತೀರಾ ಅವರಿಗೆ ಕಂಪ್ನಿ ಕಡೆಯಿಂದಲೇ ಲ್ಯಾಪ್ಟಾಪ್ ಬ್ಯಾಗ್, ಚಾರ್ಜರ್, ಈವನ್ ಅವರ ಒಂದು ವಾಟರ್ ಬಾಟಲ್, ಡೈರಿ, ಪೆನ್ ಪ್ರತಿಯೊಂದು ಇರುತ್ತೆ. ಅದು ನಿಮ್ಮ ಒಂದು ಅಡ್ರೆಸ್ ಕೊಟ್ಟಿರ್ತೀರಲ್ವ, ಆ ಅಡ್ರೆಸ್ಗೆ ಅವರು ಕೊರಿಯರ್ನ ಮಾಡ್ತಾರೆ. ಇವಾಗ ಹೈಬ್ರಿಡ್ ಮಾಡೆಲ್ ಇರೋದ್ರಿಂದ ಈವನ್ ಆಫೀಸ್ನಲ್ಲೂ ಕೂಡ ಕೊಡುವಂತಹ ವ್ಯವಸ್ಥೆ ಕೂಡ ಇದೆ. ಯಾವಾಗ ಆಫೀಸ್ಗೆ ನೀವು ಎಂಟರ್ ಆಗ್ತೀರಾ ಆವಾಗ ನಿಮಗೆ ID ಕಾರ್ಡ್ ಕೊಡುವಂತಹ ವ್ಯವಸ್ಥೆ ಕೂಡ ಇದೆ. ನಿಮ್ಮ ಒಂದು ಫೋಟೋನ ಅವರಿಗೆ ಸೆಂಡ್ ಮಾಡಬೇಕಾಗಿರುತ್ತೆ. ಅದು ಪರ್ಟಿಕ್ಯುಲರ್ ಟೀಮೇ ಇದೆ ಆಫೀಸಲ್ಲಿ. ಅವರು ತತ್ಕ್ಷಣದಲ್ಲಿ ನಿಮಗೆ ನಿಮ್ಮ ID ಕಾರ್ಡನ್ನು ಪ್ರಿಪೇರ್ ಮಾಡಿ ಟ್ಯಾಗ್ನಲ್ಲಿ ಹಾಕಿ ಕೊಡ್ತಾರೆ. ನಾನಿವಾಗ ಬಂದಿರುವಂತಹ ಜಾಗ CCD ಟೀಮ್, ಅಂದರೆ ಲ್ಯಾಪ್ಟಾಪನ್ನು ಸರಿ ಮಾಡಿಕೊಡ್ತಾರೆ. ಏನೇ ಇಶ್ಯೂಸ್, ಎನಿ ಕ್ವೇರೀಸ್ ರಿಲೇಟೆಡ್ ಟು ಲ್ಯಾಪ್ಟಾಪ್ ಆಗಿರಬಹುದು, ಅದರ ಒಂದು ಆಪೋಸಿಟ್ನಲ್ಲಿ, ಅದರ ಒಂದು ಎದುರುಗಡೆನೇ ಇದ್ದಾನೆ. ಇದೊಂದು ವ್ಯೂನ ನೀವು ನೋಡಬಹುದು. ಯಾವುದೋ ಒಂದು ಮೂವಿನಲ್ಲೋ ಅಥವಾ ಯಾವುದೋ ಒಂದು ಸೀರಿಯಲ್ನಲ್ಲೋ ನೋಡ್ದಂಗಿದೆ ಅಲ್ವಾ. ಅಲ್ಲಿ ನೋಡ್ತಿರಬಹುದು ಕಮಲ, ಲೋಟಸ್ ಫ್ಲವರ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ತುಂಬ ಅಂದರೆ ತುಂಬಾ ಸುಂದರವಾಗಿದೆ. ಇಲ್ಲಿ ರೈಟ್ ಸೈಡಲ್ಲಿರುವಂತಹ ಬಿಲ್ಡಿಂಗಲ್ಲೇ CCD ಟೀಮ್ ಅವರು ಇರ್ತಾರೆ. ನಿಮಗೆ ಏನಾದರೂ ಕೋರ್ಸಸ್ಗಳನ್ನು ಮಾಡಬೇಕು ಅಂತ ಹೇಳಿದರೆ ಲೆಕ್ಸ್ ಅಂತ ಹೇಳಿ ಒಂದು ಲರ್ನಿಂಗ್ ಪ್ಲ್ಯಾಟ್ಫಾರ್ಮ್ ಇದೆ. ಅದು ಇನ್ಫಿ ಕಡೆಯಿಂದನೇ ಇರುವಂತಹದ್ದು. ಲೆಕ್ಸ್ನಲ್ಲಿ ನೀವು ಯಾವುದೇ ಕೋರ್ಸ್ಗಳನ್ನು ಮಾಡಬಹುದು, ಹಾಗೆ ಸರ್ಟಿಫಿಕೇಷನ್ಗಳನ್ನು ಕೂಡ ನೀವು ತೆಗೆದುಕೊಳ್ಬಹುದು. ತುಂಬ ಜನ ಮ್ಯಾನೇಜರ್ಗಳು ಏನು ಮಾಡ್ತಾರೆ, ಗೋಲ್ನ ಸೆಟ್ ಮಾಡ್ತಾರೆ ಅಲ್ವಾ. ಆ ಟೈಮಲ್ಲಿ ನಿಮಗೆ ಸರ್ಟಿಫಿಕೇಷನ್ಗಳನ್ನು ತಗೋಬೇಕು, ಕೋರ್ಸ್ಗಳನ್ನು ಕಂಪ್ಲೀಟ್ ಮಾಡಬೇಕು ಅಂಥೇಳಿ ಸೆಟ್ ಮಾಡಿರ್ತಾರೆ. ಆವಾಗ ಲೆಕ್ಸ್ ನಿಮಗೆ ತುಂಬ ಅಂದರೆ ತುಂಬಾ ಉಪಯೋಗ ಆಗುತ್ತೆ. ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ನೀವು ಹೊರಗಡೆ ವೆಬ್ಸೈಟ್ನಲ್ಲಿ ನೀವು ಸರ್ಟಿಫಿಕೇಷನ್ನ ಹೇಗೆ ತೆಗೆದುಕೊಳ್ತೀರಾ, ಅದೇ ಥರನೇ ಇನ್ಫಿದಲ್ಲಿ ಪ್ರತಿಯೊಂದು ಕೋರ್ಸ್ಗಳು ಅದಕ್ಕೆ ಸಂಬಂಧಪಟ್ಟಂತಹ ಸರ್ಟಿಫಿಕೇಷನ್ಗಳನ್ನು ಕೊಡ್ತಾರೆ. ಅದರ ಉಪಯೋಗವನ್ನು ಪಡ್ಕೋಬಹುದು. ಹಾಗೆಯೇ ಸ್ಟ್ಯಾಂಡರ್ಡ್ ಸರ್ಟಿಫಿಕೇಷನ್ಗಳ ತುಂಬಾ ಇದ್ದಾವೆ. ಅದರಲ್ಲಿ ಒಂದಿಷ್ಟು ಸರ್ಟಿಫಿಕೇಷನ್ಗಳನ್ನು ತೆಗೆದುಕೊಂಡ್ರೆ ಅವರಿಗೆ ಮಂತ್ಲಿ ಬೋನಸ್ ಥರನೂ ಕೊಡ್ತಾರೆ. ಅಂದರೆ 3 months ಒನ್ಸ್ ಪೇ ಆಗುತ್ತೆ ಅದು. ಇನ್ನು ಇನ್ಶೂರೆನ್ಸ್ ಪಾರ್ಟಿಗೆ ಬಂದರೆ ನಾವು ಇಯರ್ಲಿ ಒಂದ್ಸಲ ಪೇ ಮಾಡಬೇಕಾಗತ್ತೆ. ಅಂದರೆ ಎಕ್ಸ್ಟೆಂಡೆಡ್ ಹೆಲ್ತ್ ಇನ್ಶೂರೆನ್ಸ್ಗೆ ನಾವು ಪೇ ಮಾಡ್ಕೋಬೇಕು, ಅದನ್ನು ನಾವು ಬೈ ಮಾಡಬೇಕಾಗತ್ತೆ. ನಮಗೆ ಕಂಪ್ನಿ ಕಡೆಯಿಂದನೇ ಅವೈಲೇಬಲ್ ಇರುತ್ತೆ ಇನ್ಶೂರೆನ್ಸು, ಅದಕ್ಕೆ ನಾವು ಏನು ಪೇ ಮಾಡಬೇಕಾಗಿಲ್ಲ. ಆದರೆ ನಾವು ಎಕ್ಸ್ಟೆಂಡೆಡ್ ಹೆಲ್ತ್ ಇನ್ಶೂರೆನ್ಸನ್ನು ನಾವು ತಗೊಳ್ತಿದ್ದೀವಿ ಅಂದರೆ ನನ್ನ ಪೇರೆಂಟ್ಸ್ಗಾಗಿರಬಹುದು, ನನ್ನ ಸಿಬ್ಲಿಂಗ್ಸ್ಗಾಗಿರ್ಬೋದು, ನನ್ನ ಕಸಿನ್ಸ್ಗಾಗಿರಬಹುದು, ಆ ಟೈಮಲ್ಲಿ ನಾವು ಆ ಒಂದು ಇನ್ಶೂರೆನ್ಸನ್ನು ಬೈ ಮಾಡಬೇಕಾಗತ್ತೆ. ಅದು ನೀವು ಯಾವ ಒಂದು ಸ್ಟ್ಯಾಂಡರ್ಡ್ ಅಥವಾ ಪ್ಲ್ಯಾಟಿನಮ್ ಅಥವಾ ಗೋಲ್ಡ್, ಸಿಲ್ವರ್ ಯಾವ ಒಂದು ಇನ್ಶೂರೆನ್ಸನ್ನು ಸೆಲೆಕ್ಟ್ ಮಾಡ್ತೀರಾ ಅನ್ನೋದ್ರ ಮೇಲೆ ಅದರ ಒಂದು ಅಮೌಂಟ್ ಕೂಡ ಡಿಸೈಡ್ ಆಗಿರುತ್ತೆ. ಅದನ್ನು ನೀವು EMI ಹೇಗೆ ಕಟ್ತೀರಾ ಅಲ್ವಾ ಮಂತ್ಲಿ, ಹಾಗೆ ಇಲ್ಲಿ 3 ಆಪ್ಷನ್ಸ್, ಅಂದರೆ 3 monthsಗೆ ಕಟ್ಟಬಹುದು. ಇಲ್ಲ ಅಂತ ಹೇಳಿದರೆ ಒಂದೇ ಸಲ ಫುಲ್ ಅಮೌಂಟ್ನ ಪೇ ಮಾಡಿ ಬೈ ಮಾಡ್ತೀವಿ ಅಂತ ಹೇಳಿದ್ರೂ ಕೂಡ ಮಾಡಬಹುದು. ನಿಮ್ಮ ಒಂದು ಆ ಇನ್ಶೂರೆನ್ಸ್ನಲ್ಲಿ 3 months ಪ್ರತಿ ಮಂತ್ ಕೂಡ ಅದು 3 ಸಲ ಕಟ್ಟಾಗುತ್ತೆ. ಅಂದರೆ ಮಂತ್ಲಿ ಸ್ಯಾಲ್ರಿ ಬರುತ್ತೆ ಅಲ್ವಾ, ಆ ಟೈಮಲ್ಲಿ ಆ ಇನ್ಶೂರೆನ್ಸ್ ಕಟ್ಟಾಗುತ್ತೆ. ಈ ಒಂದು ವ್ಯೂ ಕಾಣಿಸ್ತಿದೆ ಅಲ್ವಾ, ನಾನು ಈ ಒಂದು ಜಾಗದಲ್ಲೇ ಬಂದು ಪ್ರತಿ ಬಾರಿಯೂ ಸೆಲ್ಫಿ ವೀಡಿಯೋಸ್ನ ಮಾಡೋದು, ಈ ಥರ ಕಿತಾಪತಿಗಳನ್ನು ಮಾಡ್ತಾ ಇರ್ತೇನೆ. ನೀವು ನೋಡ್ತಿರ್ಬಹುದಲ್ವಾ. ನಾನು ನನ್ನ ಬಾಯಿಂದನೇ ನೀರನ್ನು ಹೊರ ಹಾಕ್ತಿರೋ ಹಾಗೆ ಎನ್ಹ್ಯಾನ್ಸ್ ಮಾಡ್ತಾ ಇದ್ದೆ. ಅದರ ಒಂದು ಸ್ಮಾಲ್ ವಿಡಿಯೋ ಅದು. ಇವಾಗ ನಾವು ಎಲ್ಲಿಗೆ ಬಂದ್ವಿ ಅಂದರೆ ಬ್ಯಾಡ್ಮಿಂಟನ್ ಕೋರ್ಟ್ ಇತ್ತಲ್ವಾ, ಅದರ ಒಂದು ಇನ್ನೊಂದು ಭಾಗದಲ್ಲಿ. ಅಂದರೆ ನಾವು ಗೇಟ್ ನಂಬರ್ 6 ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಇತ್ತಲ್ವ, ಆ ಒಂದು ಸ್ಟ್ರೀಟ್ ಹೋಗ್ತಾ ಇದ್ದೇನೆ ನಾನಿವಾಗ. ಈ ಒಂದು ಜಾಗದಿಂದಲೂ ಕೂಡ ನೀರಿನ ಕಾರಂಜಿ ಅಂತ ಹೇಳ್ತಾರಲ್ವ, ಅದು ಸುಂದರವಾಗಿ ಕಾಣಿಸುತ್ತೆ. ಇಲ್ಲಿ ನಿಮಗೆ ಕ್ಲಿಯರ್ ಅಂದರೆ ತುಂಬಾ ಕ್ಲಿಯರಾಗಿ ಕಾಣಿಸುತ್ತೆ, ನೀವು ನೋಡಬಹುದು. ಈ ಒಂದು ಜಾಗದಲ್ಲಿಯೂ ಕೂಡ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ, ಖುಷಿ ಸಿಗುತ್ತೆ. ಅದನ್ನು ಫೀಲ್ ಮಾಡ್ತೀನಿ ದಿನಾಲೂ ಕೂಡ ನಾನು ಹೀಗೆ ಹೋಗಬೇಕಾದ್ರೆ. ನೀವು ಇವಾಗ ನೋಡ್ತಿದ್ದೀರಲ್ವ, ಅದು ನಿಮ್ಮನ್ನು ಮತ್ತೆ ನಿಮಗೆ ಪಿರಮಿಡ್ಗೆ ಕರ್ಕೊಂಡೋಗುತ್ತೆ. ಪಿರಮಿಡ್ ಬಿಲ್ಡಿಂಗ್ ಇದೆ ಅಲ್ವಾ, ಇದು ಸ್ಟ್ರೀಟ್ ರೂಟ್ ಫುಡ್ ಕೋರ್ಟ್ ಮತ್ತು ಪಿರಮಿಡ್ ಬಿಲ್ಡಿಂಗ್ ಹತ್ರನೇ ಕರ್ಕೊಂಡೋಗುತ್ತೆ. ನಾನು ಆಲ್ರೆಡಿ ಒಂದು ಸುತ್ತನ್ನು ಹಾಕ್ಕೊಂಡು ಬರೋ ಅಷ್ಟೊತ್ತಲ್ಲಿ ಮಧ್ಯಾಹ್ನ ಆಯಿತು. ನನಗೆ ಹೊಟ್ಟೆ ಕೂಡ ತುಂಬಾ ಹಸಿತಾ ಇತ್ತು. ಅದಕ್ಕೋಸ್ಕರ ಮತ್ತೆ ನಾನು
ಹೇಗೂ ಇದು ದಾರಿ ಹೆಂಗೂ ನನಗೆ ಫುಡ್ ಕೋರ್ಟ್ ಹತ್ರನೇ ಹೋಗುತ್ತೆ. ಸ್ಟ್ರೇಟ್ ಹೋದರೆ ಅಲ್ಲಿ ನನಗೆ ಬೇಕಾದಂತಹ ಒಂದು ಮೆನುನ ಆರ್ಡರ್ ಮಾಡಿಕೊಂಡು ನಾನು ಊಟ ಮಾಡಬೇಕು ಅಂಥೇಳಿ ಹೋದೆ. ನಿಮಗೆ ಇಲ್ಲಿ ನೋಡ್ತಿರಬಹುದು, ಇದು ಸುಂದರವಾದಂತಹ ವೀವ್. ಇದು ಮಿಡಲ್ ಪ್ಲೇಸ್ ಅಂತಲೇ ಹೇಳ್ಬಹುದು. ವಾಷಿಂಗ್ ಮಿಷಿನ್ ಬಿಲ್ಡಿಂಗ್ ಮತ್ತು ಈ ಕಡೆ ಸೈಡಲ್ಲಿ ನೀವು ಗ್ರೀನರಿ ಮತ್ತು ವಾಟರ್ ಫ್ಲೋ ಏನಿದೆ ಅದೊಂಥರ ವೀವ್. ಅದನ್ನು ಅನುಭವಿಸಿದವ್ರಿಗೆ ಗೊತ್ತು ಅಂತಾರಲ್ವ, ಆ ಥರ ವೀವ್ ಇಲ್ಲಿ ತುಂಬ ಅಂದರೆ ತುಂಬಾ ಸುಂದರವಾಗಿ ಕಾಣಿಸುತ್ತೆ. ಬಟ್ ಫುಡ್ ಕೋರ್ಟ್ ಅಂತ ಹೇಳಿದರೆ ಅದೊಂದೇ ಇಲ್ಲ, ಆಫೀಸಲ್ಲಿ ತುಂಬ ಕಡೆ ಇದ್ದಾವೆ. ಬಟ್ ಇದು ಮೇನ್ ಫುಡ್ ಕೋರ್ಟ್ ಅಂತ ಹೇಳ್ತಾರೆ ಅಲ್ವಾ, ಆ ಫುಡ್ ಕೋರ್ಟ್ ಇದೇನೆ. ಇನ್ನೂ 2-3 ಫುಡ್ ಕೋರ್ಟ್ಗಳನ್ನು ನಾನು ನಿಮಗೆ ತೋರಿಸ್ತೇನೆ. ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡಿ. ಇನ್ನೊಂದು ನಮಗೆ ಪರ್ಫಾರ್ಮೆನ್ಸ್ ರೇಟಿಂಗ್ ಅಂತ ಹೇಳಿ ಇರುತ್ತೆ. ಇಯರ್ಲಿ ಅದನ್ನು ಮ್ಯಾನೇಜರ್ಗಳು ಕಾಲ್ ಮಾಡಿ ನಮಗೆ ಅಪ್ಡೇಟ್ನ ತಗೊಳ್ತಾರೆ ನಮ್ಮ ಕಡೆಯಿಂದ. ನಾವು ಏನೇನು ಕಂಪ್ಲೀಟ್ ಮಾಡಿದ್ದೀವಿ, ಎಷ್ಟನ್ನು ಕಂಪ್ಲೀಟ್ ಮಾಡಿಲ್ಲ, ಎಲ್ಲ ಪ್ರತಿಯೊಂದನ್ನು ಕೂಡ ನಾವು ಅವರಿಗೆ ಹೇಳಬೇಕು. ಅಥವಾ ನಮಗೆ ಏನೇನು ಬೇಕು ಅವ್ರ ಕಡೆಯಿಂದ, ಅಥವಾ ಅವ್ರ ಕಡೆಯಿಂದ ಏನೇನು ಎಕ್ಸ್ಪೆಕ್ಟೇಷನ್ಸ್ ಇದೆ ಅದನ್ನೆಲ್ಲ ಪ್ರತಿಯೊಂದನ್ನು ಕೂಡ ಆ ಕಾಲ್ನಲ್ಲಿ ಡಿಸ್ಕಷನ್ ಮಾಡಬೇಕಾಗತ್ತೆ. ಅದೊಂದು ಗುಡ್ ಆಪರ್ಚುನಿಟಿ ಅಂತಲೇ ಹೇಳಬಹುದು. ನಮಗೆ ಅಕಸ್ಮಾತಾಗಿ ಬೇರೆ ಒಂದು ಟೆಕ್ನಾಲಜಿಗೆ ಹೋಗಬೇಕು, ಅಥವಾ ನಾವು ಬೇರೆ ಒಂದು ಸ್ಕಿಲ್ಸ್ನ ಡೆವಲಪ್ಮೆಂಟ್ ಮಾಡ್ಕೋಬೇಕು, ಅಥವಾ ನನಗೆ ಬೇರೆ ಒಂದು ಪ್ರಾಜೆಕ್ಟ್ಗೆ ಹೋಗಬೇಕು, ಅಥವಾ ನನಗೆ ಪರ್ಫಾರ್ಮೆನ್ಸ್ ನಾನು ಚೆನ್ನಾಗಿ ಮಾಡಿದ್ದೀನಿ, ನನಗೆ ತುಂಬ ಹೈಕ್ ಬೇಕು, ಪ್ರಮೋಷನ್ಸ್ ಬೇಕು, ಯಾವುದೇ ರೀತಿಯಾದಂತಹ ಒಂದು ಡಿಸ್ಕಷನ್ ಆ ಒಂದು ಕಾಲ್ನಲ್ಲಿ ನೀವು ಮಾಡಬಹುದು ನಿಮ್ಮ ಮ್ಯಾನೇಜರ್ ಜೊತೆಗೆ. ಅದಕ್ಕೂ ಮುಂಚೆ ನೀವು ಇಯರ್ ಎಂಡ್ ಪರ್ಫಾರ್ಮೆನ್ಸ್ಗೆ ಅಂದರೆ ನವೆಂಬರ್-ಡಿಸೆಂಬರ್ ಅನ್ಕೋತೀನಿ, ಆವಾಗ ಆ ಟೈಮಲ್ಲಿ ನೀವು ಎಲ್ಲ ಫಾರ್ಮನ್ನು ಸಬ್ಮಿಟ್ ಮಾಡಿರಬೇಕಾಗತ್ತೆ. ಅದರ ಬೇಸಿಸ್ ಮೇಲೆ ಅವರು ನಿಮಗೆ ಕಮೆಂಟೇಬಲ್, ಔಟ್ಸ್ಟ್ಯಾಂಡಿಂಗ್, ಮೆಟ್ ಎಕ್ಸ್ಪೆಕ್ಟೇಷನ್ ಹೀಗೆ ರೇಟಿಂಗ್ಸ್ ಇರುತ್ತೆ. ಆ ರೇಟಿಂಗ್ಸ್ನಲ್ಲಿ ಒಂದನ್ನು ಸೆಲೆಕ್ಟ್ ಮಾಡಿ ಅವರು ಸೈನ್ ಆಫನ್ನು ಕೊಡ್ತಾರೆ. ಆ ಒಂದು ರೇಟಿಂಗ್ಸ್ನ ಆಧಾರದ ಮೇಲೆ ನಿಮಗೆ ಕ್ವಾರ್ಟರ್ಲಿ ಏನು ಬೋನಸ್ ಬರುತ್ತೆ ಅದು ಡಿಸೈಡ್ ಆಗಿರುತ್ತೆ. ನೀವು ನನ್ನ ಮಾತುಗಳನ್ನು ಕೇಳ್ತಿದ್ದೀರೋ ಇಲ್ವೋ ಗೊತ್ತಿಲ್ಲ, ಬಟ್ ನಾನು ಯಾವಾಗ ಫುಡ್ ಕೋರ್ಟ್ಗೆ ಎಂಟರ್ ಆದೆ ಆಲ್ಮೋಸ್ಟ್ ಫುಡ್ ಕೋರ್ಟನ್ನೇ ನೋಡ್ತಾ ಇರ್ತೀರ. ನಾನು ಲೆಮನ್ ರೈಸನ್ನು ಆರ್ಡರ್ ಮಾಡಿದ್ದೆ, ಹಾಗೆಯೇ ಬಟರ್ ಮಿಲ್ಕನ್ನು ಆರ್ಡರ್ ಮಾಡಿದ್ದೆ. ನನಗೆ ಲೆಮನ್ ರೈಸ್ ಏನೋ ಒಂಥರ ಚೆನ್ನಾಗಿರುತ್ತೆ ಆಫೀಸಲ್ಲಿ, ಅದಕ್ಕೆ ನಾನು ಅದನ್ನು ಆರ್ಡರ್ ಮಾಡ್ತೇನೆ. ತುಂಬ ಸಲ ಮಾಡಿದ್ದೀನಿ ಕೂಡ. ಇವಾಗ ಬೇಸಿಗೆ ಇರೋದ್ರಿಂದ ಬಟರ್ ಮಿಲ್ಕನ್ನು ನಾನು ಮಧ್ಯಾಹ್ನದ ಹೊತ್ತು ಪ್ರಿಫರ್ ಮಾಡ್ತೇನೆ. 2 ಲೋಟನ ಪ್ರಿಫರ್ ಮಾಡ್ತೇನೆ. ನಾನು ಫುಡ್ ಕೋರ್ಟಲ್ಲಿ ಮಧ್ಯಾಹ್ನದ ಹೊತ್ತಿಗೆ ಅಂತ ಹೇಳಿದರೆ ನಾನು ಇವನ್ ಹೋಳಿಗೆ, ಚಪಾತಿ, ಇವನ್ ಜೈನ್ ಕೊಂಬನ್ನು ಟ್ರೈ ಮಾಡಿದ್ದೀನಿ. ಇವನ್ ಸೌತ್ ಇಂಡಿಯನ್ ಮೀಲ್ಸ್, ನಾರ್ತ್ ಇಂಡಿಯನ್ ಮೀಲ್ಸ್, ಈವನ್ ಪನ್ನೀರ್ ಕೊಂಬೋ ಇದೆಲ್ಲನೂ ಟ್ರೈ ಮಾಡಿದ್ದೀನಿ. ನಾನ್ ವೆಜ್ನ ಬಿಟ್ಟು. ಏನಕ್ಕೆ ಅಂತ ಹೇಳಿದರೆ ನಾನು ವೆಜ್. ನಾವು ಒಂದು ಪ್ರಾಜೆಕ್ಟ್ಗೆ ಸೆಲೆಕ್ಟ್ ಆದಾಗ ನಮಗೆ ನಮ್ಮ ಟೀಮ್ಸ್ ನಮ್ಮ ಒಂದು DC ಲೊಕೇಶನಲ್ಲೇ ಇರುತ್ತೆ ಅಂತ ಏನು ಹೇಳೋಕ್ಕಾಗಲ್ಲ. ಏನಕ್ಕೆ ಅಂತ ಹೇಳಿದರೆ ನಾನು ಬೆಂಗಳೂರಿನಲ್ಲಿ DC ಲೊಕೇಶನಲ್ಲಿ ಕೆಲಸ ಮಾಡ್ತಿರೋದು. ನನ್ನ ಟೀಮ್ ಮೆಂಬರ್ಸ್ಗಳು ಬೇರೆ ಬೇರೆ DC ಲೊಕೇಶನ್ ಅಂತ ಹೇಳಿದರೆ ಪೂನಾ, ಚೆನ್ನೈ, ಹುಬ್ಬಳ್ಳಿ, ಮಂಗಳೂರು, ಮೈಸೂರು, ಒರಿಸ್ಸಾ, ಭುವನೇಶ್ವರ್ ಹೀಗೆ ಬೇರೆ ಬೇರೆ DCನಲ್ಲಿ ಕೆಲಸವನ್ನು ಮಾಡ್ತಿರ್ತಾರೆ. ನಾವು ನಮ್ಮ ಟೀಮ್ಸ್ ಮುಖಾಂತರನೇ ಅವರ ಜೊತೆ ಕನೆಕ್ಟ್ ಆಗ್ತೀವಿ. ಹಾಗೆ ಮೇಲ್ಸ್ ಮೂಲಕ ಕೂಡ ಕನೆಕ್ಟ್ ಆಗಿ ಕೆಲಸವನ್ನು ಮಾಡ್ತೀವಿ. ಇವಾಗ ನಾನು ಬಂದಿರುವಂತಹ ಜಾಗ ಸ್ವಿಮ್ಮಿಂಗ್ ಪೂಲ್ ಏರಿಯಾ ಅಂತಲೇ ಕರೀತಾರೆ. ಸ್ವಿಮ್ಮಿಂಗ್ ಪೂಲ್ ತುಂಬಾ ಬಿಸಿಲಿರೋದ್ರಿಂದ ನಿಮಗೆ ಅಲ್ಲಿ ನೀರು ಸರಿಯಾಗಿ ಕಾಣಿಸ್ತಾ ಇಲ್ಲ ಅನ್ಕೋತೀನಿ. ಬಟ್ ಈ ಒಂದು ಏರಿಯಾ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಅದರ ಅಪೋಸಿಟಲ್ಲಿ ಕೂಡ ಒಂದು ಲೋಟಸ್ ಬಿಲ್ಡಿಂಗ್ ಇದೆ, ಅದು ಕೂಡ ನಿಮಗೆ ತೋರಿಸ್ತೇನೆ. ಬಟ್ ಇವಾಗ ನೀವು ನೋಡ್ತಿರೋದು ಸ್ವಿಮ್ಮಿಂಗ್ ಪೂಲ್ ಏರಿಯಾ. ಚೆನ್ನಾಗಿದೆ ಅಲ್ವಾ? ಬೇಸಿಗೆ ಕಾಲದಲ್ಲಿ ಸ್ವಿಮ್ಮಿಂಗ್ ಮಾಡೋದಕ್ಕೆ ಇದು ಲೋಟಸ್ ಬಿಲ್ಡಿಂಗ್. ನಾವು ಫಸ್ಟ್ ಲೆಫ್ಟ್ ಸೈಡಲ್ಲಿ ಹೋಗಿ ಬರೋಣ, ಆಮೇಲೆ ನಮ್ಮ ಒಂದು ಲೋಟಸ್ ಏರಿಯಾವನ್ನು ಆಮೇಲೆ ಇನ್ನೊಂದು ಸಲ ಎಕ್ಸ್ಪ್ಲೋರ್ ಮಾಡೋಣ. ಇವಾಗ ಇಲ್ಲಿ ನೋಡ್ತಿದ್ದೀರಲ್ವ, ಇಲ್ಲೆಲ್ಲ ತುಂಬಾ ಚೆನ್ನಾಗಿ ಪಿಕ್ಗಳು ಬರುತ್ತೆ ತೊಗೊಂಡ್ರೆ. ಇದೊಂಥರ ಪಾರ್ಕ್ ಅಂತ ಹೇಳಿದರೆ ತಪ್ಪಾಗಲ್ಲ. ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ. ಇಲ್ಲಿ ವೀಡಿಯೋಸ್ಗಳನ್ನು ತಗೊಂಡು ಹಾಗೆಯೇ ಫೋಟೋಸ್ಗಳನ್ನು ತಗೊಂಡು ತುಂಬ ಜನ ಇನ್ಸ್ಟಾ, ಫೇಸ್ಬುಕ್ ಎಲ್ಲ ಕಡೆನೂ ಹಾಕ್ತಾರೆ. ತುಂಬ ಅಂದರೆ ತುಂಬಾ ಚೆನ್ನಾಗಿರುವಂತಹ ಒಂದು ಸ್ವಿಮ್ಮಿಂಗ್ ಪೂಲ್ ಏರಿಯಾದ ಒಂದು ಸ್ಟ್ರೀಟ್ ರೂಟ್ ಅಂತಲೇ ಕರೀತಾರೆ. ಇದು ನಮಗೆ ಲೋಟಸ್ ಬಿಲ್ಡಿಂಗ್. ಈ ಲೋಟಸ್ ಬಿಲ್ಡಿಂಗಲ್ಲಿ ಫುಡ್ಗಳು ಸಿಗುತ್ತೆ, ಬಟ್ ನಾನು ಯಾವತ್ತೂ ಟ್ರೈ ಮಾಡಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ ನನಗೆ ಫುಡ್ ಕೋರ್ಟೇ ನನಗೆ ಬೆಸ್ಟ್. ಅದಕ್ಕೋಸ್ಕರನೇ ನಾನು ಫುಡ್ ಕೋರ್ಟ್ನಲ್ಲೇ ಆರ್ಡರ್ ಮಾಡಿ ನಾನು ನನ್ನ ಫುಡ್ ಮೆನುನ
ತೊಗೊಂಡಿದ್ದೀನಿ ಇಷ್ಟು ದಿನಾನೂ ಕೂಡ. ಬಟ್ ಇಲ್ಲಿ ಒಂದು ಟ್ರೈ ಮಾಡೋಣ ಅಂಥೇಳಿ ಈ ಒಂದು ವಿಡಿಯೋವನ್ನು ಮಾಡೋಕ್ಕೆ ಹೋದಾಗ ಅಲ್ಲಿ ಅಮೂಲ್ ಒಂದು ಸೆಂಟರ್ ಇದೆ, ಅಂದರೆ ಅಮೂಲ್ ಶಾಪ್ ಇದೆ, ಅಲ್ಲಿ ಒಂದು ಐಸ್ ಕ್ರೀಮನ್ನು ತೊಗೊಂಡೆ. ಏನಕ್ಕೆ ಅಂತ ಹೇಳಿದರೆ ಅಲ್ಲಿ ತುಂಬ ಬಿಸಿಲಿತ್ತಲ್ವ, ವೀಡಿಯೋ ಮಾಡಬೇಕಾದ್ರೆ ಸುಸ್ತಾಗ್ತಾ ಇತ್ತು. ಅಮೂಲ್ನ ಒಂದು ಕುಲ್ಫಿಯನ್ನು ತೊಗೊಂಡು ತಿಂದೆ. ಹಾಗೆಯೇ ಅದ್ರ ಮುಂದೆ ಸ್ಟ್ರೀಟಾಗಿ ಬಂದರೆ ಇದೊಂದು ಫುಡ್ ಕೋರ್ಟ್ ಸಿಗುತ್ತೆ, ಇದೊಂದು ಮತ್ತೊಂದು ಫುಡ್ ಕೋರ್ಟ್. ಈ 3 ಫುಡ್ ಕೋರ್ಟ್ಗಳು ಏನಿದ್ದಾವೆ ಅದು ಸ್ಟ್ರೀಟ್ ಲೈನಲ್ಲೇ ಇದೆ. ನಾನಿವಾಗ ಮೆಟ್ರೋ ಪ್ಲಾಜಾ ಏನಿದೆ ಆ ಒಂದು ಹೋಗುವಂತಹ ರೋಡ್ನಲ್ಲಿ ಇದ್ದೀನಿ. ಅಂದರೆ ನಮ್ಮ ಮೇನ್ ಫುಡ್ ಕೋರ್ಟ್ನ ಒಂದು ರೋಡ್ ರೈಟ್ ಸೈಡ್ ಇರುವಂತಹ ಒಂದು ರೋಡ್ನಲ್ಲಿ. ನಾನು ಪ್ರತಿಯೊಂದು ಜಾಗವನ್ನು ಎಕ್ಸ್ಪ್ಲೋರ್ ಮಾಡಿದ್ದೀನಿ ಅನ್ಕೋತಿದ್ದೀನಿ. ಇನ್ಫೋಸಿಸ್ ಕ್ಯಾಂಪಸ್ ಟೂರ್ನ ಕಂಪ್ಲೀಟ್ ಮಾಡಿದ್ದೀನಿ ಅನ್ಕೋತಾ ಇದ್ದೀನಿ. ನಾನು ಇವಾಗ ನನ್ನ ಟೈಮ್ ಆಯಿತು, ಅದಕ್ಕೋಸ್ಕರನೇ ನಾನು ಮನೆಗೆ ಹೋಗಬೇಕು. ಅದಕ್ಕೆ ನಾನು ಮೆಟ್ರೋನ ಪ್ರಿಫರ್ ಮಾಡೋದ್ರಿಂದ ಇನ್ಫೋಸಿಸ್ ಮೆಟ್ರೋ ಪ್ಲಾಜಾಗೆ ಹೋಗ್ತಾ ಇದ್ದೇನೆ. ಬನ್ನಿ. ನಾನು ಆಲ್ಮೋಸ್ಟ್ ಪ್ರತಿಯೊಂದು ವಿಷಯವನ್ನು ಈ ಒಂದು ವಿಡಿಯೋದಲ್ಲಿ ಹಂಚ್ಕೊಂಡಿದ್ದೇನೆ. ನನ್ನ ಅನುಭವಗಳಾಗಿರಬಹುದು, ನಾನು ಹೇಗೆ ಜಾಯ್ನ್ ಆದೆ, ಯಾವ ಪ್ರಾಜೆಕ್ಟ್ಗಳನ್ನು ಹ್ಯಾಂಡಲ್ ಮಾಡಿದೆ, ಹಾಗೆಯೇ ಪರ್ಫಾರ್ಮೆನ್ಸ್ ಆಗಿರಬಹುದು, ಹಾಗೆಯೇ ರೇಟಿಂಗ್ಸ್ ಆಗಿರಬಹುದು, ಬೋನಸ್ ಆಗಿರಬಹುದು, ಹಾಗೆಯೇ ಇನ್ಫೋಸಿಸ್ ಕ್ಯಾಂಪಸ್ನ ಟೂರ್ ಆಗಿರಬಹುದು, ಪ್ರತಿಯೊಂದರ ಮಾಹಿತಿ, ಇನ್ಶೂರೆನ್ಸ್ ಆಗಿರಬಹುದು, ಮೆಟರ್ನಿಟಿ ಲೀವ್ ಆಗಿರಬಹುದು, ಪ್ರತಿಯೊಂದೂ ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡಿದ್ದೇನೆ ಅಂತ ಅನ್ಕೋತಾ ಇದ್ದೇನೆ. ಏನಾದರೂ ಮಿಸ್ ಆಗಿದ್ದರೆ, ನಿಮಗೆ ಅದರ ಬಗ್ಗೆ ಮಾಹಿತಿ ಬೇಕು ಅಂತ ಅನಿಸಿದರೆ ಪ್ಲೀಸ್ ಕಮೆಂಟ್ ಮಾಡಿ. ನಾನು ಆದಷ್ಟು ನಿಮಗೆ ಉತ್ತರವನ್ನು ಕೊಡೋದಕ್ಕೆ ಪ್ರಯತ್ನವನ್ನು ಪಡ್ತೇನೆ. ನಿಮಗೆ ಎದುರುಗಡೆ ಇಲ್ಲಿ ಏನು ಕಾಣಿಸ್ತಾ ಇದೆ ಅದು ಮತ್ತೊಂದು ಗೇಟ್. ಇದು ಇನ್ಫೋಸಿಸ್ ಮೆಟ್ರೋ ಪ್ಲಾಜಾದ ಬಳಿ ಇರುವಂತಹ ಒಂದು ಗೇಟ್. ನಿಮಗೆ ನಾನು ಏನೋ ಒಂದು ಮಿಸ್ ಮಾಡಿದೆ ಅಂದ್ಕೊಂಡೆ, ಲೈಬ್ರರಿ ಸೆಕ್ಷನನ್ನು ಮಿಸ್ ಮಾಡಿದೆ ನಾನು. ಓಕೆ, ನಿಮಗೆಲ್ರಿಗೂ ಗೊತ್ತೇ ಇರುತ್ತೆ ಲೈಬ್ರರಿಯಲ್ಲಿ ಬುಕ್ಸ್ಗಳಿರುತ್ತೆ, ಬಟ್ ಅದು ತುಂಬ ಅಂದರೆ ತುಂಬಾ ಸುಂದರವಾದಂತಹ ಬುಕ್ಸ್ಗಳಿದ್ದಾವೆ. ನಾನು ಮತ್ತೊಮ್ಮೆ ಅಲ್ಲಿ ಯಾವಾಗಾದರೂ ಭೇಟಿಯನ್ನು ನೀಡಿದಾಗ ಅದರದ್ದೇ ಒಂದು ಸಪ್ರೇಟ್ ಆದಂತಹ ಒಂದು ಮಾಹಿತಿಯನ್ನು ಒದಗಿಸ್ತೇನೆ. ಮೆಟ್ರೋ ಪ್ಲಾಜಾದ ಎದುರುಗಡೆ ಇರುವಂತಹ ಒಂದು ಬಿಲ್ಡಿಂಗ್, ಇದು ಒಂಥರ ಡಿಫ್ರೆಂಟ್ ಆಗಿರುವಂತಹ ಆರ್ಕಿಟೆಕ್ಚರ್ ಇದೆ. ನಿಮಗೆ ಇಲ್ಲಿ ಕಾಣಿಸ್ತಿರಬಹುದು ಮೆಟ್ರೋ ಲೈನ್ ಏನಿದೆ ಅಲ್ಲಿ ಕಾಣಿಸ್ತಾ ಇದೆ ಅಲ್ವಾ. ಮಿಡಲ್ ಏನಿದೆ ಅದು ವಾಕೆಬಲ್ ಏರಿಯಾ. ಇಲ್ಲಿ ನಿಮಗೆ ಇನ್ಫೋಸಿಸ್ ಮೆಟ್ರೋ ಪ್ಲಾಜಾ ಅಂತ ಹೇಳಿ ಒಂದು ಬೋರ್ಡ್ ನಿಮಗೆ ಶೋ ಆಗ್ತಿರಬಹುದು. ಅದನ್ನು ನಾನು ಝೂಮ್ ಮಾಡಿದೆ ನೋಡಿ. ಇದು ಒಂದು ಮೆಟ್ರೋ ಏರಿಯಾ ಅಂತಲೇ ಕರೀತಾರೆ. ಅದರ ಆಪೋಸಿಟೇ ಒಂದು ವಿಶೇಷವಾದಂತಹ ಡಿಫ್ರೆಂಟ್ ಆರ್ಕಿಟೆಕ್ಚರಲ್ಲಿ ಇರುವಂತಹ ಒಂದು ಬಿಲ್ಡಿಂಗ್ ಇದೆ. ನಾನು ಅಲ್ಲಿ ಇವಾಗ ಹೋಗಿ ಕುತ್ಕೊಂಡು ನಿಮಗೆ ಅದರ ಒಂದು ವ್ಯೂನ ತೋರಿಸ್ತೇನೆ ನೋಡಿ. ಇನ್ನೊಂದು ಮಾಹಿತಿ ಏನಂತ ಹೇಳಿದ್ರೆ, ನಾವು ಆಫೀಸ್ಗೆ ಹೋಗಬೇಕು ಅಂತ ಹೇಳಿದರೆ ನಮಗೆ ಟೈಮಿಂಗ್ಸ್ ಇರಲ್ಲ. ಅಂತ ಹೇಳಿದ್ರೆ ನೀವು ಜನರಲ್ ಶಿಫ್ಟಲ್ಲಿದ್ದರೆ ಅಥವಾ ಆಫ್ಟರ್ನೂನ್ ಶಿಫ್ಟಲ್ಲಿದ್ದರೆ, ನೈಟ್ ಶಿಫ್ಟಲ್ಲಿದ್ದರೆ ಅದು ಡಿಫ್ರೆಂಟ್. ಬಟ್ ನೀವು ಆಫೀಸ್ಗೆ ಒಂದ್ಸಲ ವಿಸಿಟ್ ಕೊಡ್ತೀರಾ ಅಂತ ಹೇಳಿದರೆ 3.5 ಅವರ್ಸ್ ನೀವು ಆಫೀಸಲ್ಲಿ ಅವೈಲೇಬಲ್ ಇರಲೇಬೇಕು. ಅದು ಯಾವ ಏರಿಯಾದಲ್ಲಾಗಿರಬಹುದು, ನೀವು ಫುಡ್ ಕೋರ್ಟಲ್ಲಿ ಇರ್ತೀರಾ, ನೀವು ಯಾವುದೇ ಬಿಲ್ಡಿಂಗಲ್ಲಿ ಇರ್ತೀರಾ, ಅಥವಾ ನೀವು ಹೊರಗಡೆ ಕುತ್ಕೊಂಡು ವರ್ಕ್ ಮಾಡ್ತೀರಾ, ಅದು ನಿಮಗೆ ಬಿಟ್ಟಿರುವಂತಹದ್ದು. ಆದರೆ ನೀವು 3.5 ಅವರ್ಸ್ ನೀವು ಅವೈಲೇಬಲ್ ಇರಲೇಬೇಕು. ಹಾಗಿದ್ದರೆ ಮಾತ್ರ ನಿಮ್ಮ ಒಂದು ಅಟೆಂಡೆನ್ಸ್ ಬೀಳುತ್ತೆ. ಇಲ್ಲ ಅಂತ ಹೇಳಿದರೆ ನೀವು ಆಬ್ಸೆಂಟ್ ಅಂತಲೇ ಆಗಿರುತ್ತೆ. ನೀವು ಅದಕ್ಕೋಸ್ಕರ ಮತ್ತೆ ವರ್ಕ್ ಫ್ರಮ್ ಹೋಮನ್ನು ಹಾಕಬೇಕು. ಇವಾಗ 10 ಡೇಸ್ ವರ್ಕ್ ಫ್ರಮ್ ಹೋಮ್, 10 ಡೇಸ್ ಆಫೀಸಿಂದ ಅಂತ ಇದೆ ಅಲ್ವಾ. ಅದಕ್ಕೋಸ್ಕರ ನೀವು 3.5 ಅವರ್ಸ್ ನೀವು ಆಫೀಸಲ್ಲಿ ಇರಲೇಬೇಕು ಒಂದು ದಿನದಲ್ಲಿ. ನಿಮಗೆ ಮಾಹಿತಿಯನ್ನು ಕೊಡ್ತಾ ಬಿಲ್ಡಿಂಗ್ನ ಕೂಡ ತೋರಿಸ್ಬಿಟ್ಟೆ. ಸ್ವಲ್ಪ ಹಿಂದೆಗಡೆ ಹೋಗಿ ಮತ್ತೆ ಬಿಲ್ಡಿಂಗನ್ನು ನಾವು ಇನ್ನೊಂದು ಸಲ ನೋಡಿಕೊಂಡು ಬನ್ನಿ. ನಾನಿವಾಗ ಮತ್ತೆ ಮನೆಗೆ ಹೋಗ್ತಾ ಇದ್ದೇನೆ. ನೀವು ನೋಡಬಹುದು ಇದೊಂದು ಮೆಟ್ರೋ ಏರಿಯಾದಿಂದ ಹೊರ ಹೋಗುವಂಥ ಎಕ್ಸಿಟ್ ಆಗುವಂತಹ ಒಂದು ಜಾಗ. ಆಗಲೇ ಎಂಟ್ರಿ ಆದಲ್ವ, ಸೇಮ್ ಗೇಟ್, ಎಕ್ಸಿಟ್ ಆಗುವಂತಹ ಜಾಗ. ಮತ್ತು ಸ್ವೈಪ್ ಔಟ್ ಮಾಡಲೇಬೇಕು ನಾವು ಕಾರ್ಡನ್ನು. ಹಾಗೆಯೇ ನಮ್ಮ ಬ್ಯಾಗ್ಗಳು ಸ್ಕ್ಯಾನ್ ಆಗುತ್ತೆ. ಹಾಗೆಯೇ ಮತ್ತೆ ವಾಕ್ ಏನಿದೆ, ಮೆಟ್ರೋ ಏರಿಯಾ ವಾಕೆಬಲ್ ಏರಿಯಾ ಏನಿದೆ ಆ ಒಂದು ಏರಿಯಾದ ಮೂಲಕ ವಾಕ್ ಮಾಡಿಕೊಂಡು ಮೆಟ್ರೋ ಸ್ಟೇಷನ್ಗೆ ಹೋಗಿ ಅಲ್ಲಿಂದ ಮೆಟ್ರೋ ಹತ್ಕೊಂಡು ಹೋಗಬೇಕು ಗೈಸ್. ಬಾಯ್. ಆದರೆ ಕೊನೆಯದಾಗಿ ಒಂದು ಮಾತು, ನಾವು ಎಷ್ಟೇ ಓಡಾಡಲಿ, ಎಷ್ಟೇ ಹೊತ್ತು ಟೈಮ್ ಸ್ಪೆಂಡ್ ಮಾಡಲಿ, ಬಟ್ ಕ್ಯಾಂಪಸ್ಗೆ ಒಂದು ಸಲ ಎಂಟರ್ ಕೊಟ್ವಿ ಅಂತ ಹೇಳಿದರೆ ಅಲ್ಲಿ ಟೈಮ್ ಹೋಗೋದೇ ಗೊತ್ತಾಗಲ್ಲ, ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ. ಏನಕ್ಕೆ ಅಂತ ಹೇಳಿದರೆ ನಾವು
ಆ ಒಂದು ಪರಿಸರ ಅಂತ ಹೇಳ್ತೀವಲ್ಲ, ನೇಚರ್ ಅಂತ ಹೇಳ್ತೀವಲ್ಲ, ಆ ಒಂದು ನೇಚರ್ನ ಮಧ್ಯದಲ್ಲಿ ಬೆಂಗಳೂರಿನಲ್ಲಿ ಇಷ್ಟೆಲ್ಲ ಟ್ರಾಫಿಕ್ ಇದ್ದರೂ ಕೂಡ, ಕಿರಿಕಿರಿ ಇದ್ದರೂ ಕೂಡ ಆ ಒಂದು ನೇಚರ್ನಲ್ಲಿ ಪ್ರಶಾಂತತೆಯಿಂದ ಕೆಲಸವನ್ನು ನಿರ್ವಹಿಸ್ತೀವಲ್ಲ, ಅದೊಂದು ನಿಮಗೆ ಮನಸ್ಸಿಗೆ ಮುದವನ್ನು ಕೊಡುತ್ತೆ. ಆ ಒಂದು ನೆಮ್ಮದಿ ನಿಮಗೆ ವರ್ಕ್ ಫ್ರಮ್ ಹೋಮ್ ಮಾಡಬೇಕಾದ್ರೂ ಸಿಗೋದಿಲ್ಲ. ನಾವು ಎಷ್ಟೇ ಅಮೌಂಟನ್ನು ಕೊಟ್ಟು ಪೇ ಮಾಡ್ತೀವಿ ಅಂತ ಹೇಳಿದರೂ ಆ ಒಂದು ನೆಮ್ಮದಿ ನಮಗೆ ಬೇರೆ ಕಡೆ ಎಲ್ಲೂ ಸಿಗೋದಿಲ್ಲ. ನಮ್ಮ ಒಂದು ಕ್ಯಾಂಪಸ್ನಲ್ಲಿಯೇ ಕೂತ್ಕೊಂಡು ಅಷ್ಟು ಪ್ರಶಾಂತತೆಯಿಂದ, ನೆಮ್ಮದಿಯಿಂದ, ಸಂತೋಷದಿಂದ ಒಂದು ಕೆಲಸವನ್ನು ಮಾಡೋದಕ್ಕೆ ಹುಮ್ಮಸ್ಸನ್ನು ಕೊಡುತ್ತೆ ಆ ಒಂದು ಕ್ಯಾಂಪಸ್. ಎಲ್ಲಿ ನೋಡಿದ್ರು ಹಚ್ಚ ಹಸಿರಿಂದ ತುಂಬಿರುತ್ತೆ. ಹಾಗೆಯೇ ಎಲ್ಲಿ ನೋಡಿದ್ರು ನೀರು, ಎಲ್ಲಿ ನೋಡಿದ್ರು ವಾಟರ್ ಸ್ಪ್ರಿಂಕಲ್ ಆಗ್ತಾ ಇರುತ್ತೆ. ಪ್ರತಿಯೊಂದು ಕೂಡ ಒಂದು ಕಣ್ಗಳಿಗೆ ಹಬ್ಬ ಅಂತಲೇ ಹೇಳಬಹುದು. ನನಗಂತೂ ತುಂಬ ಅಂದರೆ ತುಂಬಾ ಖುಷಿ ಇದೆ, ತುಂಬಾ ಇಷ್ಟ ಕ್ಯಾಂಪಸ್ನಲ್ಲಿ ಕೆಲಸ ಮಾಡೋದಕ್ಕೆ. ನಿಮ್ಮ ಒಂದು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಏನೇ ಒಂದು ಡೌಟ್ ಇದ್ದರೂ ಕೂಡ ನನಗೆ ಕಾಂಟ್ಯಾಕ್ಟ್ ಮಾಡಬಹುದು. ಇವಾಗ ನಾನು ಮೆಟ್ರೋ ಏರಿಯಾಕ್ಕೆ ಬಂದೆ. ಮೆಟ್ರೋಗೋಸ್ಕರ ಕಾಯಬೇಕು. 6 ಮಿನಿಟ್ ತೋರಿಸ್ತಾ ಇದೆ. 14 ಮಿನಿಟ್ ತೋರಿಸ್ತಾ ಇದೆ. ನಾನು ಕಾಯ್ತೇನೆ. ಬಾಯ್.